ಪ್ರಭು, ರಾಮ, ದೇವರು, ಭಗವಂತ, ಅಲ್ಲಾಹ್, ಖುದಾ, ಈಶಾ ಆದಿನಾಮ ಇವೆಲ್ಲ ಒಂದೇ ಶಕ್ತಿಯದ್ದಾಗಿದೆ. ಅವರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಇಂತಹ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ತೊಡೆದುಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು ಸರ್ವ ಪವಿತ್ರ ಧರ್ಮದ ಪವಿತ್ರ ಶಾಸ್ತ್ರಗಳ ಆಧಾರದ ಸಹಿತ. ಈಗ ಈ 5 ಮಂತ್ರಗಳನ್ನು ನಾವು ಜಪ ಮಾಡಬೇಕು. ಅಂದರೆ 5 ಮಂತ್ರಗಳ ಸಾಧನೆಯನ್ನು ಮಾಡಬೇಕು. ಇದು ಪೂಜೆಯಲ್ಲ. ಈಗ ನಾವು ಈ ಭಗವಂತರಿಂದ ಸಾಲಗಳ ರೂಪದಲ್ಲಿ ಲಾಭವನ್ನು ಪಡೆಯುತ್ತಿದ್ದೇವೆ. ನಾವು ಋಣಿಗಳಾಗುತ್ತಿದ್ದೇವೆ. ಈ ಮಂತ್ರಗಳಿಂದ ನಾವು ಇವರ ಋಣವನ್ನು ಇಳಿಸೋಣ. ಇವು ಈ ದೇವತೆಗಳ ಮೂಲ ಮಂತ್ರಗಳಾಗಿವೆ. ಇವರಿಂದ ಲಾಭ ಪಡೆಯಲು ಹೇಗೆ ಅಂದರೆ, ಒಂದು ಎಮ್ಮೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಅಂದರೆ ಒಂದು ಕೋಣ ಇದೆ. ನಮ್ಮಲ್ಲಿ ಎಮ್ಮೆ ಕೋಣ ಅಂತ ಕರಿತೀವಿ. ಎಮ್ಮೆ ಕೋಣ ಅವುಗಳ ಒಂದು ಮಂತ್ರ ಇರುತ್ತೆ. ಅವನ್ನ ಕೋಣ ಕೋಣ ಅಂತ ಕರೆದ್ರೆ ಕೇಳಿದ ಹಾಗೆ ಇರುತ್ತವೆ. ಒಂದ್ಸಾರಿ ಹೊರ್ರ್ ಅಂದ್ರೆ ಹಿಂಗ್ ನೋಡುತ್ತೆ, ಮತ್ತೆ ಅವನ ಹತ್ರ ಓಡ್ ಬರುತ್ತೆ. ಕೋಣ ಅನ್ನೋದು ಅದರ ಬೇರೆ ಹೆಸರು. ಮೂಲ ಮಂತ್ರ ಏನಿದೆಯೋ ಅದನ್ನು ಆಕರ್ಷಿಸುತ್ತದೆ. ಅಂದರೆ ಈ ಮಂತ್ರಗಳು ದೇವತೆಗಳ ಮೂಲ ಮಂತ್ರವಾಗಿವೆ. ಇವರು ಇದರ ವಶವಾಗಿದ್ದಾರೆ. ಇವು ನಿಮಗೆ ತಾನಾಗಿಯೇ ನಿಮ್ಮ ಕಡೆ ಆಕರ್ಷಿತರಾಗುವಂತೆ ಮಾಡುತ್ತವೆ. ಮತ್ತೆ ನಿಮಗೆ ಪೂರ್ಣ ಲಾಭ ಕೊಡಲು ಆರಂಭಿಸುತ್ತಾರೆ. ಅಂದರೆ ಸಾಧನೆಗಳನ್ನು ಈ ತರಹ ಮಾಡಲಾಗಿದೆ. ವೇದಗಳ ಪ್ರಕಾರ ಸದ್ಗ್ರಂಥಗಳಲ್ಲಂತೂ ಇದು ಸಹಜ ಸಾಧನೆಯಾಗಿದೆ. ಸಿಂಪಲ್ ವರ್ಷಿಪ್. ತಮ್ಮ ಹಠಯೋಗ ಅಜ್ಞಾನದಿಂದ ಎಷ್ಟು ಕಠಿಣ ಮಾಡಿದ್ರು ಅಂದರೆ, ನಿಂತು ತಪಸ್ಸನ್ನು ಮಾಡುತ್ತಾ ಉಲ್ಟಾ ಕಾಲಿನಲ್ಲಿ ನಿಂತು ಕಾಲನ್ನು ಮೇಲೆ ಮಾಡಿ ತಲೆ ಕೆಳಗೆ ಮಾಡಿ ವ್ರತವನ್ನು ಮಾಡುತ್ತಾ ಕೆಲವರು ಬೆಟ್ಟದ ಮೇಲೆ ಹೋಗ್ತಾರೆ ಭಗವಂತನ ಹುಡುಕಕ್ಕೆ. ಕೆಲವರು ಅನ್ಯ ಮಂತ್ರಗಳನ್ನ ಜಪಿಸ್ತಾರೆ. ಹರೇ ಕೃಷ್ಣ 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 ಹರೇ ಹರೇ ರಾಧೆ ರಾಧೆ ಶ್ಯಾಮ್ ಮಿಲಾದೆ. ಇದು ಗೀತೆಯಲ್ಲೆಲ್ಲಾದರೂ ಹೇಳಿದ್ಯಾ? ಗೀತೆಯಲ್ಲಿ ಏನು ಬರೆದಿದೆಯೋ ಅದು ಭಕ್ತಿಯ ಸಾಧನೆ. ಅದನ್ನು ಬಿಟ್ಟು ಸಾಧನೆ ಮಂತ್ರವನ್ನ ನಾವು ಮಾಡಿದ್ರೆ ಅದು ಶಾಸ್ತ್ರವಿಧಿಯನ್ನು ಬಿಟ್ಟ ಮನಬಂದಂತ ಆಚರಣೆ. ಅದು ಯೂಸ್ಲೆಸ್. ಗೀತೆಯ ಅಧ್ಯಾಯ 16 ಶ್ಲೋಕ 23ರಲ್ಲಿ ಅರ್ಜುನ, ಯಾರೋ ಶಾಸ್ತ್ರವಿಧಿ ತ್ಯಜಿಸಿ ಮನಬಂದಂತೆ ಆಚರಿಸುತ್ತಾರೋ ಅವರಿಗೆ ಯಾವ ರೀತಿಯ ಮುಕ್ತಿ ಸಿಗಲ್ಲ, ಸುಖ ಸಿಗಲ್ಲ, ಯಾವುದೇ ರೀತಿಯ ಸಿದ್ಧಿ ಪ್ರಾಪ್ತಿಯಾಗಲ್ಲ. ಅಂದರೆ ಯೂಸ್ಲೆಸ್. ಏನು ಗೀತೆಯಲ್ಲಿ ವರ್ಣಿತ ವಿಧಿ ಇದೆಯೋ ಅದನ್ನು ಪಡೆಯಲು ಏನು ಮಂತ್ರ ಇದೆ, ಮತ್ತೆ ಉಳಿದ ಸಂಕೇತಗಳನ್ನು ತತ್ವದರ್ಶಿ ಸಂತರ ಬಳಿ ಕೇಳಿ ತಿಳಿದುಕೋ. ಅದು ಸಾಧನೆಯಾಗಿದೆ. ಅಧ್ಯಾಯ 3 8ನೇ ಶ್ಲೋಕದಲ್ಲಿ ಗೀತೆಯ ಜ್ಞಾನದಾತ ಹೇಳುತ್ತಾನೆ, ನೀನು ಒಂದು ಸ್ಥಾನದಲ್ಲಿ ಕುಳಿತೆ ಅಂದರೆ ಇದು ವೇದಜ್ಞಾನ. ಮತ್ತೆ ಕೆಲಸವನ್ನು ಬಿಟ್ಟು ಬಿಟ್ಟೆ ಅಂದರೆ ನಿನ್ನ ನಿರ್ವಹಣೆ ಹೇಗೆ ನಡೆಯುತ್ತೆ. ಇದಂತೂ ಸರಿಯಾಗಿದೆ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 3 ಶ್ಲೋಕ 8ರಲ್ಲಿ ಏನು ಬರೆದಿದೆ ನೋಡಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 3 ಶ್ಲೋಕ ಸಂಖ್ಯೆ 8 ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿ ಇದರ ಅನುವಾದ ಇದೆ. ನೀನು ಶಾಸ್ತ್ರಾನುಸಾರವಾಗಿ ಕರ್ತವ್ಯ ಕರ್ಮಗಳನ್ನು ಮಾಡು. ಅಂದರೆ ಶಾಸ್ತ್ರಗಳಲ್ಲಿ ಬರೆದಿರುವ ಹಾಗೆ ಅದರ ಅನುಸಾರವಾಗಿ ಸಾಧನೆಯನ್ನು ಮಾಡು. ಏಕೆಂದರೆ ಕರ್ಮ ಮಾಡದೇ ಇರುವ ಬದಲಾಗಿ ಕರ್ಮ ಮಾಡುವುದೇ, ಅಂದರೆ ಒಂದೇ ಸ್ಥಾನದಲ್ಲಿ ಕುಳಿತು ಹಠಯೋಗ ಮಾಡುವುದು, ಅಂದರೆ ಕರ್ಮವನ್ನು ಮಾಡುವುದೇ ಶ್ರೇಷ್ಠವಾಗಿದೆ. ಹಾಗೆ ಕರ್ಮವನ್ನು ಮಾಡದಿರುವುದರಿಂದ ನಿನ್ನ ಶರೀರ ನಿರ್ವಹಣೆ ಕೂಡ ಸಿದ್ಧಿಯಾಗುವುದಿಲ್ಲ. ಒಂದು ಸ್ಥಾನದಲ್ಲಿ ಕುಳಿತು ಬಿಟ್ಟರೆ ನಿನ್ನ ಜೀವನ ಹೇಗೆ ನಡೆಯುತ್ತೆ? ಈಗ ಪುಣ್ಯಾತ್ಮರೇ, ಈಗ ನೀವು ಏನು 3ನೇ ಅಧ್ಯಾಯದ 8ನೇ ಶ್ಲೋಕವನ್ನು ನೋಡಿದ್ರಿ ಶ್ರೀಮದ್ ಭಗವದ್ಗೀತೆಯಲ್ಲಿ. ಇದು ವೇದಜ್ಞಾನ. ಏಕೆಂದರೆ ಯಜುರ್ವೇದದ ಅಧ್ಯಾಯ 40ರ ಮಂತ್ರ 15ಕ್ಕೆ ಹೊಂದಿಕೆಯಾಗತ್ತೆ. 6ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಇದನ್ನೇ ಹೇಳಲಾಗಿದೆ. ಅರ್ಜುನ, ಈ ಯೋಗವು ಅಂದರೆ ಬಹಳ ತಿನ್ನುವವರ ಮತ್ತು ತಿನ್ನದೇ ಇರುವವರ. ಬಹಳ ತಿನ್ನುವವರ ಅಂದರೆ ಹೊಟ್ಟೆ ತುಂಬಾ ತಿಂದು ಆಲಸ್ಯದಿಂದ ಭಕ್ತಿಯನ್ನು ಕಳೆದುಕೊಳ್ಳುವುದು. ಮತ್ತೆ ಏನನ್ನೂ ತಿನ್ನದೇ ವ್ರತ ಮಾಡುವುದು ಸಹ ಗೀತೆಯಲ್ಲಿ ನಿಷೇಧಿಸಲ್ಪಟ್ಟಿದೆ. ಮತ್ತು ಇವರು ಏಕಾದಶಿ ವ್ರತವನ್ನು ಮಾಡಿಸ್ತಾರೆ. ಇದೆಲ್ಲಿಂದ ತಂದ್ರು? ಮತ್ತೆ ಬಹಳ ನಿದ್ದೆ ಮಾಡುವವರ ಮತ್ತು ಅಧಿಕ ಎಚ್ಚರವಾಗಿರುವವರ ಸಿದ್ಧಿಯಾಗಲ್ಲ. ಅಂದ್ರೆ 16ರಲ್ಲಂತೂ ಸ್ಪಷ್ಟವಾಯಿತು ವ್ರತವನ್ನು ಮಾಡುವುದು ವ್ಯರ್ಥ ಎಂದು. ಮತ್ತೆ ಇವರು ಏಕಾದಶಿ ವ್ರತವನ್ನು ಬಹಳ ಮಹತ್ವಪೂರ್ಣ ಅಂತಾರೆ. ಅಂದರೆ ಇದು ಲೋಕವೇದ ದಂತಕಥೆಯಾಗಿದೆ. ಇವರ ಶಾಸ್ತ್ರ ವಿಧಿರಹಿತ ಜ್ಞಾನವಾಗಿದೆ. ಅದನ್ನ ಮಾಡೋದ್ರಿಂದ ಯಾವುದೇ ಲಾಭವಾಗಲ್ಲ. ಗೀತೆಯ ಅಧ್ಯಾಯ 16ರ ಶ್ಲೋಕ 23ರ ಅನುಸಾರ. ಈಗ ನಾವು ಅದೇ ವಿಚಾರಕ್ಕೆ ಬರುತ್ತೇವೆ. ಹೇಗೆ
3ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಗೀತೆಯ ಜ್ಞಾನದಾತ ಹೇಳ್ತಾನೆ, ನೀನು ಒಂದೇ ಸ್ಥಾನದಲ್ಲಿ ಕುಳಿತುಬಿಟ್ಟೆ, ಇದು ವೇದಜ್ಞಾನವಾಗಿದೆ. ಮತ್ತೆ ಕೆಲಸವನ್ನು ಬಿಟ್ಟುಬಿಟ್ಟೆ, ಕರ್ಮ ಮಾಡಲ್ಲ ಅಂದ್ರೆ ನಿನ್ನ ನಿರ್ವಹಣೆ ಹೇಗೆ ನಡೆಯುತ್ತೆ? ಇದು ಸರಿ ಇದೆ. ಮಹಾರಾಜರೇ, ಈ ಸೃಷ್ಟಿಯ ಉತ್ಪತ್ತಿ ಹೇಗೆ ಆಯಿತು? ಕೃಪೆ ಮಾಡಿ ತಿಳಿಸಿ. ಈ ಕಥೆಯನ್ನು ಧೈರ್ಯದಿಂದ ಕೇಳಬೇಕು. ಯಾಕೆ ಅಂದ್ರೆ ಮೊದಲ ಬಾರಿ ಕೇಳಿದವರಿಗೆ ಚಿತ್ರ ವಿಚಿತ್ರ ಅನಿಸುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ಪ್ರಮಾಣಿಸಿ ನೋಡಿದಾಗ ನೀವು ಸ್ವೀಕಾರ ಮಾಡಬೇಕಾಗುತ್ತೆ, ಮತ್ತೆ ಸ್ವೀಕಾರವಾಗತ್ತೆ. ಎಲ್ಲಿಯವರೆಗೆ ನೀವು ಸೃಷ್ಟಿ ರಚನೆಯ ವಿಷಯವನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ನೀವು ಈ ಆಧ್ಯಾತ್ಮಿಕ ಜ್ಞಾನವನ್ನು, ಈ ತತ್ವಜ್ಞಾನವನ್ನು ಮತ್ತೆ ಯಾವುದೇ ಸದ್ಗ್ರಂಥದ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಇದು ಏನು ಸೃಷ್ಟಿ ರಚನೆ ಇದೆ ತಿಳ್ಕೊಳ್ಳಿ, ಇದು ಮಾಸ್ಟರ್ ಕೀಲಿಯಾಗಿದೆ. ಎಲ್ಲ ಸದ್ಗ್ರಂಥಗಳನ್ನು ತಿಳಿದುಕೊಳ್ಳುವ, ಅವುಗಳ ಖಜಾನೆಯನ್ನು ನೋಡಲು ಇದು ಮಾಸ್ಟರ್ ಕೀಲಿಯಾಗಿದೆ, ಅಂದರೆ ಮುಖ್ಯ ಕೀಲಿಯಾಗಿದೆ. ಆದ್ದರಿಂದ ನಿಮಗೆ ಪದೇ ಪದೇ ಸೃಷ್ಟಿ ರಚನೆಯ ಜ್ಞಾನವನ್ನು ಅತ್ಯಧಿಕವಾಗಿ ಮಾಡಿಸಲಾಗುತ್ತದೆ. ಈ ಸತ್ಯಲೋಕದಲ್ಲಿ ಪರಮಾತ್ಮನು ಒಂದೇ ಶಬ್ದದಿಂದ 16 ದ್ವೀಪಗಳನ್ನು ಉತ್ಪನ್ನ ಮಾಡಿದರು. ಮತ್ತೆ 16 ವಚನಗಳಿಂದ ಒಬ್ಬೊಬ್ಬ ಪುತ್ರನನ್ನು ಉತ್ಪತ್ತಿ ಮಾಡಿದರು. ಅದರ ನಂತರ ಪರಮಾತ್ಮನು 16 ಪುತ್ರರಲ್ಲಿ ಯಾರ ಹೆಸರು ಅಚಿಂತ ಅಂತ ಇತ್ತೋ ಅವನಿಗೆ ಸೃಷ್ಟಿಯನ್ನು ರಚಿಸಲು ಆದೇಶವನ್ನು ಕೊಟ್ಟರು. ಇದನ್ನು ತಿಳಿಸಲು ಸೃಷ್ಟಿಯನ್ನು ರಚಿಸುವುದು ಮಕ್ಕಳ ಕೆಲಸವಲ್ಲ, ಸಾಮರ್ಥ್ಯವಿಲ್ಲದೆ ಯಾವ ಕೆಲಸವೂ ಸಫಲವಾಗುವುದಿಲ್ಲ ಎಂದು. ಅಚಿಂತ ಏನ್ ಮಾಡ್ದ? ತನ್ನ ವಚನ ಶಕ್ತಿಯಿಂದ ಒಬ್ಬ ಪುರುಷನನ್ನು ಉತ್ಪನ್ನ ಮಾಡಿದ. ಅವನನ್ನ ಅಕ್ಷರ ಪುರುಷ ಅಂತಾರೆ. ಗೀತೆಯ 15ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ 2 ಪುರುಷರಿದ್ದಾರೆ, ಕ್ಷರಪುರುಷ, ಅಕ್ಷರ ಪುರುಷ. ಇವರಿಬ್ಬರ ಉತ್ಪತ್ತಿ ಹೇಗೆ ಆಯಿತು ಅಂತ ಈಗ ಹೇಳಲಾಗುತ್ತಿದೆ. ಅಕ್ಷರ ಪುರುಷನ ಉತ್ಪತ್ತಿಯನ್ನು ಅಚಿಂತನು ತನ್ನ ವಚನದಿಂದ ಮಾಡಿದ. ಪರಮೇಶ್ವರನ ಆದೇಶದಿಂದ ಪರಮಾತ್ಮನು ಅವನಿಗೆ ಇಷ್ಟು ವಚನ ಶಕ್ತಿ ಕೊಟ್ಟಿದ್ದ. ಮತ್ತೆ ಅಕ್ಷರ ಪುರುಷನು ತನ್ನ ಮನ ಬಂದಂತೆ ನಡೆಯಲಾರಂಭಿಸಿದ. ಅಚಿಂತ ಹೇಳಿದ್ದ, ಸೃಷ್ಟಿ ಮಾಡಲು ನನಗೆ ಸಹಕರಿಸು ಎಂದು. ಅವರ ಮಾತು ಕೇಳದೆ ಮೇಲೆ ಒಂದು ಮಾನಸ ಸರೋವರ ಇದೆ, ಅಮೃತ ಜಲದಿಂದ ತುಂಬಿದೆ. ಅದರಲ್ಲಿ ಹೋಗಿ ಜಿಗಿದ ಸ್ನಾನ ಮಾಡಲು, ಮತ್ತೆ ಅದರಲ್ಲಿ ಆನಂದದಿಂದ ಮಲಗ್ಬಿಟ್ಟ. ಅಲ್ಲಿ ಶ್ವಾಸಯುಕ್ತ ಶರೀರಗಳಿಲ್ಲ. ಮತ್ತೆ ಅಚಿಂತನಿಗೆ ಎಚ್ಚರಿಸಲು ಆಗಲಿಲ್ಲ. ಆಗ ಪರಮಾತ್ಮ ಹೇಳಿದ್ರು, ಮಗು, ಸಾಮರ್ಥ್ಯ ಇಲ್ಲದೆ ಈ ಕೆಲಸ ಆಗೋದಿಲ್ಲ, ಮತ್ತೆ ನೀನು ಆರಾಮಾಗಿ ಕುಳಿತುಕೋ. ಈಗ ಅಲ್ಲಿಗೆ ಹೋದರು ಪರಮಾತ್ಮ. ಆ ಸತ್ಯಪುರುಷರು ಕಬೀರ್ ದೇವರು ಏನು ಮಾಡಿದರು ಅಂದರೆ, ಅದೇ ಸರೋವರದಿಂದ ಜಲವನ್ನು ತೆಗೆದುಕೊಂಡು ಜಾದೂಗಾರನಂತೆ ತಮ್ಮ ಶಕ್ತಿಯಿಂದ ಒಂದು ದೊಡ್ಡ ಮೊಟ್ಟೆ ಆಕಾರ ಕೊಟ್ಟು ಅದರಲ್ಲಿ ತಮ್ಮ ವಚನ ಶಕ್ತಿಯಿಂದ ಒಂದು ಆತ್ಮವನ್ನು ಪ್ರವೇಶ ಮಾಡಿಸಿದ್ರು. ಆ ಮೊಟ್ಟೆ ಬಹಳ ದೊಡ್ಡದಾಗಿತ್ತು ಆಕಾರದಲ್ಲಿ. ಅದು ಗಡಗಡಗಡ ಸದ್ದು ಮಾಡ್ತಾ ಕೆಳಗೆ ಹೋಯಿತು. ಅವನ ಅಕ್ಷರ ಪುರುಷನ ನಿದ್ರಾಭಂಗವಾಯಿತು. ಈಗ ಯಾರನ್ನಾದರೂ ಅರ್ಧ ನಿದ್ರೆಯಲ್ಲಿ ಎಬ್ಬಿಸಿದರೆ ಅವರಿಗೆ ಸ್ವಲ್ಪ ದುಃಖವಾಗತ್ತೆ. ಆ ದುಃಖವನ್ನು ಅನುಭವಿಸಿದ, ಕೋಪಗೊಂಡ ಮತ್ತು ಮೊಟ್ಟೆಯನ್ನು ಕೋಪದಿಂದ ನೋಡಿದ, ಕ್ರೋಧಗೊಂಡ. ಆ ಕ್ರೋಧದಿಂದ ಮೊಟ್ಟೆ ಒಡೆಯಿತು. ಅದರಿಂದ ಈ ಕ್ಷರಪುರುಷ ಅಂದರೆ ಜ್ಯೋತಿ ನಿರಂಜನ ಕಾಲ ಹೊರಬಂದ, ಒಬ್ಬ ಮನುಷ್ಯ ರೂಪದಲ್ಲಿ. ಇವರಿಬ್ಬರಿಗೂ ಹೇಳಿದ, ಅಕ್ಷರಪುರುಷ, ನೀನು ನಿದ್ರೆಯಲ್ಲಿದ್ದೇ ಪರಮಾತ್ಮ ಆಕಾಶವಾಣಿಯನ್ನೂ ಮಾಡಿದ. ನೀನು ಹೊರಗೆ ಬಾ, ನಿನ್ನನ್ನು ಎಚ್ಚರಿಸಲು ಈ ಎಲ್ಲ ಲೀಲೆಗಳನ್ನು ಮಾಡಲಾಯಿತು. ಇಬ್ಬರು ಹೊರಗೆ ಬನ್ನಿ. ಇಬ್ಬರೂ ಬಂದರು. ಮತ್ತೆ ಅವರಿಗೆ ಅಚಿಂತನ ದ್ವೀಪದಲ್ಲಿರಲು ಹೇಳಿದ. ಅವರಿಬ್ಬರೂ ಅಚಿಂತನ ದ್ವೀಪಕ್ಕೆ ಹೋದರು. ಈಗ ಕೆಲ ದಿನಗಳ ನಂತರ ಈ ಕ್ಷರಪುರುಷ, ಜ್ಯೋತಿ ನಿರಂಜನ ಅನ್ನಿ, ಕ್ಷರಪುರುಷ ಅನ್ನಿ ಮತ್ತು ಅಕ್ಷರಪುರುಷ ಅಥವಾ ಪರಬ್ರಹ್ಮ ಅನ್ನಿ ಇವರಿಬ್ಬರು ಅಚಿಂತನ ಲೋಕದಲ್ಲಿರತೊಡಗಿದರು. ಕೆಲ ದಿನಗಳ ನಂತರ ಈ ಕ್ಷರಪುರುಷನಿಗೆ ಜ್ಯೋತಿ ನಿರಂಜನ ಅನ್ನಿ, ಕಾಲ ಅನ್ನಿ. ಕಾಲ ಮುಂದೆ ಕರೆಸ್ಕೊಳ್ತಾನೆ. ಈ ಕ್ಷರಪುರುಷ ಯೋಚಿಸಿದ, ನಾವು ಮೂವರೂ ಒಂದು ದ್ವೀಪದಲ್ಲಿ, ಉಳಿದ ನಮ್ಮ ಸಹೋದರರು ಒಂದೊಂದು ದ್ವೀಪದಲ್ಲಿದ್ದಾರೆ. ನಂತರ ಪರಮಾತ್ಮ ನಮ್ಮೆಲ್ಲರ ಉತ್ಪತ್ತಿಯನ್ನು ಮಾಡಿದ. ಎಷ್ಟೆಲ್ಲ ಇವತ್ತು ನಾವು ಪಶು ಪಕ್ಷಿ, ಮನುಷ್ಯ, ರಾಜ, ದೇವದೇವತೆಗಳು ಯಾರಿದ್ದಾರೋ ಎಲ್ಲರನ್ನೂ ಉತ್ಪತ್ತಿ ಮಾಡಿ ಸತ್ಯಲೋಕದಲ್ಲಿ ಎಲ್ಲರಿಗೂ ಬೇರೆ ಬೇರೆ ದ್ವೀಪ, ಸ್ಥಳ ಕೊಟ್ಟಿದ್ದ. ಮೋಜಿನಲ್ಲಿರಿ ಅಂತ. ಆಗ ಅವನಿಗೆ ಚಿಂತೆಯಾಯಿತು, ಈರ್ಷೆಯಾಯಿತು. ನಾವು ಮೂವರು ಒಂದು ಲೋಕದಲ್ಲಿ, ಎಲ್ಲರೂ ತಮ್ಮ ತಮ್ಮ ಬೇರೆ ಬೇರೆ
ಸ್ವತಂತ್ರರಾಗಿದ್ದಾರೆ. ಆಗ ಇವನು ತಪಸ್ಸನ್ನು ಆಚರಿಸಿದ. 70 ಯುಗ ತಪಸ್ಸನ್ನು ಮಾಡಿದ ಮೇಲೆ ಪರಮೇಶ್ವರ ಕೇಳಿದರು, ನೀನು ಏನನ್ನು ಬಯಸುತ್ತೀಯ? ಇವನು ಹೇಳಿದ, ಹೇ ತಂದೆ, ಹೇ ಪರಮಪಿತ, ನನಗೆ ಸ್ಥಳ ಕಮ್ಮಿಯಾಗಿದೆ, ಬೇರೆ ಯಾವುದಾದರೂ ಸ್ಥಳವನ್ನು ಕೊಡು. ಆಗ ಪರಮೇಶ್ವರ 21 ಬ್ರಹ್ಮಾಂಡಗಳನ್ನು ಕೊಟ್ಟ. ಒಬ್ಬ ಧನಿಕ ತಂದೆ ತನ್ನ ಮಗನಿಗೆ 21 ಫ್ಲ್ಯಾಟ್ ಕೊಟ್ಟ ಹಾಗೆ. ತಗೋ 21 ಫ್ಲ್ಯಾಟ್. ಅಲ್ಲಿ ಇವನು ಇರಲಾರಂಭಿಸಿದ. ಇವನು ನೋಡಿದ, ಎಲ್ಲ ಖಾಲಿ ಬಿದ್ದಿತ್ತು. ಯೋಚಿಸಿದ, ಏನಾದರೂ ನಿರ್ಮಾಣ ಮಾಡೋಣ ಅಂತ. ಮತ್ತೆ 70 ಯುಗ ತಪಸ್ಸು ಮಾಡಿದ. ನಾವು ಹೇಗೆ ಸಿಕ್ಕಾಕೊಂಡ್ವಿ ಇಲ್ಲಿ? ಈ ಕಾಲನ ಜೊತೆ ಇಷ್ಟು ಕೆಟ್ಟ ಲೋಕದೊಳಗೆ ಹೇಗೆ ಬಂದ್ವಿ? ನಾವು ಅಲ್ಲಿ ತಪ್ಪು ಮಾಡಿದೆವು. ನಮ್ಮ ತಂದೆ ನಮಗೆ ಎಲ್ಲಾ ಸುವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಯಾವುದೇ ತೊಂದರೆ ಇರಲಿಲ್ಲ. ಅಜರಾಮರರಾಗಿ ಇದ್ವಿ. ನಾವು ಸದಾ ಯುವಕರಾಗಿರ್ತಿದ್ವಿ. ನಮ್ಮ ಪರಿವಾರ ಇತ್ತು. ಅಲ್ಲಿ ಗುಂಪು ಗುಂಪಾಗಿ ಪರಿವಾರಗಳು ಇದ್ದವು. ಸತ್ಯಲೋಕದಲ್ಲಿ ಸೃಷ್ಟಿ ಇದೆ, ಇಲ್ಲಿಯೂ ಹಾಗೇ ಇದೆ. ಆದರೆ ಅಲ್ಲಿ ಹಂಸ ಆತ್ಮವಿದೆ. ಅಲ್ಲಿ ಮೃತ್ಯು ಬರಲ್ಲ, ಮುಪ್ಪು ಬರಲ್ಲ. ಯಾವುದೇ ರಾಗದ್ವೇಷ, ಭೇದ ಭಾವಗಳಿಲ್ಲ. ಸದಾ ಸುಖಿಯಾಗಿ ಇರ್ತಾರೆ. ಮತ್ತೆ ಈ ರಾಧಾಸ್ವಾಮಿಯವರು ಹಾಗೂ ಇನ್ನಿತರರು ಹೇಳುತ್ತಾರೆ, ಸತ್ಯಲೋಕದಲ್ಲಿ ಪ್ರಕಾಶವೇ ಪ್ರಕಾಶವಿದೆ. ಅಲ್ಲಿ ಆತ್ಮ ಪರಮಾತ್ಮನಲ್ಲಿ ಹೇಗೆ ಸೇರುತ್ತೆ ಅಂದ್ರೆ ನೀರಹನಿ ಸಮುದ್ರ ಸೇರಿದ ಹಾಗೆ. ಅಂದ್ರೆ ಅಲ್ಲಿ ಯಾರಾದರೂ ಮುಳುಗ್ ಸಾಯ್ಬೇಕಾ? ಹುಡುಕುತ್ತಿದ್ದೇವೆ ಭಗವಂತನನ್ನು, ಅವನ ದರ್ಶನ ಮಾಡೋಣ, ಕುಳಿತು ತಿಳಿಸೋಣ, ನಮ್ಮ ದುಃಖವನ್ನು ಹೇಳುತ್ತಾ ಅಳೋಣ, ನೋಡುತ್ತಾ ಖುಷಿ ಪಡೋಣ. ಇವರು ಹೇಳ್ತಾರೆ, ಭಗವಂತ ನಿರಾಕಾರ, ಪ್ರಕಾಶವೇ ಪ್ರಕಾಶವಿದೆ. ಮತ್ತೆ ಆತ್ಮ ಅದರೊಳಗೆ ಹೇಗೆ ಸೇರುತ್ತೆ ಅಂದ್ರೆ ಹನಿ ಸಮುದ್ರದಲ್ಲಿ ಸೇರೋ ಹಾಗೆ. ಇದಂತೂ ಮುಳುಗಿ ಸಾಯೋ ಮಾತಾಯ್ತು. ನಡೀರಿ, ಸಮುದ್ರದಲ್ಲಿ ಮುಳುಗಿ ಸಾಯಿರಿ, ಭಗವಂತ ಸಿಗುತ್ತಾನೆ ಅಂದ್ರೆ ಅದರ ಹತ್ರನೂ ಹೋಗಲ್ಲ. ಇವರು ಮೂರ್ಖರನ್ನಾಗಿ ಮಾಡಿದ್ದಾರೆ ನಮ್ಮನ್ನು. ಅವರಿಗೆ ಗೊತ್ತಿಲ್ಲ ಸತ್ಯಲೋಕದ ಬಗ್ಗೆ. ಇದು ಹೋಗೋರ್ಗ್ ಗೊತ್ತಿದೆ, ಅಲ್ಲಿ ಹೋಗೋದ್ ಬರೋದು ಯಾವುದೂ ಇಲ್ಲ. ಅಂದ್ರೆ ಮಾತು ಮಾತಿಗೆ ಹೇಳಿದ್ದನ್ನು ಶ್ರದ್ಧಾಳುಗಳು ಕೇಳಿಸ್ಕೋತಾರೆ. ಅಲ್ಲಿ ಸೃಷ್ಟಿ ಇದೆ ಯಥಾಪ್ರಕಾರ ಇಲ್ಲಿಯ ಹಾಗೆ. ಭಗವಂತ ಮನುಷ್ಯ ದೃಶ್ಯನಾಗಿದ್ದಾನೆ. ಅವರ ಒಂದು ರೋಮದಲ್ಲಿ ಕೋಟಿ ಸೂರ್ಯ ಚಂದ್ರರಷ್ಟು ಪ್ರಕಾಶವಿದೆ, ಮಾಲೀಕನ ಆ ರೂಪದಲ್ಲಿ. ಅಲ್ಲಿಂದ ಅವರು ಹಗುರ ತೀಕ್ಷ್ಣ ರೂಪದಲ್ಲಿ ಇಲ್ಲಿಗೆ ಬರುತ್ತಾರೆ. ವೇದಗಳು ಹೇಳುತ್ತವೆ ಇದನ್ನೇ 600 ವರ್ಷಗಳ ಹಿಂದೆ ಪರಮಾತ್ಮ ತಮ್ಮ ಮಹಿಮೆಯನ್ನು ತಾವೇ ಹೇಳಿದ್ದಾರೆ ಕಬೀರವಾಣಿಯಲ್ಲಿ. ಅಂದರೆ ಅಲ್ಲಿಂದ ಪರಮಾತ್ಮ ಸ್ವತಃ ಬಂದು ತಿಳಿಸಿದ್ದಾರೆ. ಆದರೆ ನಾವು ನಮ್ಮ ಭಗವಂತನನ್ನು ಬಿಟ್ಟು ಬಿಟ್ವಿ. ಅವರು ನಮಗೆ ಎಲ್ಲಾ ಸುಖಗಳನ್ನು ಕೊಡುತ್ತಿದ್ದರು. ಇವನು ನಿಂತು ತಪಸ್ಸನ್ನ ಮಾಡ್ತಿದ್ ನೋಡಿ ನಾವು ಆಸಕ್ತರಾದ್ವಿ. ಮತ್ತೆ ಹೀಗೆ ಹೇಳಿದ್ವಿ, ಓ ನೋಡಿ ಎಷ್ಟು ವರ್ಷ ನಿಂತಿದ್ದಾನೆ, ಅದ್ಭುತವನ್ನು ಮಾಡಿದ್ದಾನೆ. ಈಗ ಈ ನಮಗೆ ಕೆಟ್ಟ ಕಾಯಿಲೆ ಅಲ್ಲಿಂದಲೇ ಶುರುವಾಗಿದ್ದು. ಇಲ್ಲೊಬ್ಬ ಹೀರೋ ಅಥವಾ ಹೀರೋಯಿನ್, ನಟ ಅಥವಾ ನಟಿ ಮೇಕಪ್ ಹಾಕಿಕೊಂಡು ತಮ್ಮ ಹೊಟ್ಟೆಪಾಡಿಗಾಗಿ ಕುಣಿದು ಕುಪ್ಪಳಿಸುವುದನ್ನು ನೋಡಿ ನಾವು ಅವರಲ್ಲಿ ಆಸಕ್ತರಾಗ್ತೇವೆ. ಈಗ ಇಲ್ಲಿ ಬರ್ವಾಲಾದಲ್ಲಿ ಅಥವಾ ಹಿಸಾರ್ಗೆ ಒಬ್ಬ ನಟ ಬಂದ್ರೆ, ನಾಯಕ ಹೀರೋ ಬಂದ್ರೆ ಅವರನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಸಾಲಾಗಿ ನಿಲ್ಲುತ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ದೂರದಿಂದ ನೋಡುತ್ತಿರುತ್ತಾರೆ, ಅಲ್ಲಿ ನಿಂತಿದ್ದಾನೆ, ಅಲ್ಲಿ ನಿಂತಿದ್ದಾಳೆ ಅಂತ. ಪೂರ್ತಿ ದಿನ ನಿಂತು ನೋಡಿ ಸುಸ್ತಾಗಿ ಮನೆಗೆ ಬರುತ್ತಾರೆ. ಅವರನ್ನು ನೋಡಿ ನಿನಗೇನು ಸಿಕ್ತು? ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಅಲಿಯುತ್ತಿದ್ದಾರೆ. ನಾವು ಅವರನ್ನು ನೋಡಿ ಆಸಕ್ತರಾಗ್ತೇವೆ. ಮತ್ತೆ ಹೇಳ್ತಾರೆ, ಅವರು ನನ್ನ ಫೇವ್ರೆಟ್ ಹೀರೋ, ಫೇವ್ರೇಟ್. ಈ ಫೇವ್ರೇಟ್ ನಮ್ಮನ್ನು ಸಾಯಿಸ್ತು. ಹಾಗೆ ಇವನು ನಮ್ಮ ಫೇವ್ರೇಟ್ ಆಗಿಬಿಟ್ಟ ಅಲ್ಲಿ ಸತ್ಯಲೋಕದಲ್ಲಿ. ಮತ್ತೆ ಪರಮಾತ್ಮನು ಆಕಾಶವಾಣಿಯನ್ನು ಮಾಡಿದ, ಮಕ್ಕಳೇ ನೀವು ಇವನನ್ನು ನೋಡಬೇಡಿ, ಸುಖವಾಗಿರಿ, ಭಕ್ತಿಯನ್ನು ಮಾಡಿ, ನೆಮ್ಮದಿಯಾಗಿ ಇರಿ. ಇವನ ಈ ಕರ್ಮ ಸರಿಯಾಗಿಲ್ಲ. ಪರಮಾತ್ಮ ಇವನಿಗೂ ತಿಳಿಸಿದ್ದ, ಆದರೆ ಇವನು ಒಪ್ಪಲಿಲ್ಲ. ಮತ್ತೆ ನಮಗೂ ತಿಳಿಸಿದ್ರು, ಇವನ ಕಡೆ ಧ್ಯಾನವನ್ನು ಕೊಡಬೇಡಿ, ಆರಾಮವಾಗಿರಿ ಅಂತ. ಆದರೆ ಹೊರಗಿನಿಂದ ಸಾವಧಾನರಾದಿವಿ, ಒಳಗಿನಿಂದ ಅವನನ್ನು ಅಲ್ಲಾಡಿಸಲು ಆಗಲಿಲ್ಲ. ಅವನ ಮೇಲೆ ಆಕರ್ಷಿತರಾದ್ವಿ, ಒಳಗಿಂದ ಬಲವಾದ ಆಸೆ ಬೆಳೀತು. ಅವರು ಅಂತರ್ಯಾಮಿ, ಎಲ್ಲವನ್ನೂ ತಿಳಿದವರು. ಯಾವಾಗ ಇವನು 2ನೇ ಬಾರಿ 70 ಯುಗ ತಪಸ್ಸನ್ನು ಮಾಡಿದ, ಆಗ ಕೇಳಿದ್ರು, ಏನು ಬೇಕು ನಿನಗೆ? ಆಗ ಇವನು ಹೇಳಿದ, ಪ್ರಭು ಕೆಲವು ನಿರ್ಮಾಣ ಸಾಮಗ್ರಿಗಳನ್ನು ಕೊಡು, ಆದ್ರಿಂದ ಕೆಲವು ರಚನೆಗಳನ್ನು ಮಾಡುತ್ತೇನೆ. ಪರಮಾತ್ಮನು 5 ತತ್ವ ಮತ್ತು 3 ಗುಣಗಳನ್ನು ಕೊಟ್ಟರು. ತಗೋಮಗ, ಆಟ ಆಡಿಕೋ. ಆಗ ಇವನು ಯೋಚಿಸಿದ, ಜೀವ ಇಲ್ಲದಿದ್ದರೆ ಇದನ್ನು ತೆಗೆದುಕೊಂಡು ನಾನು ಏನು ಮಾಡೋಕ್ಕಾಗತ್ತೆ? ನನಗೆ ಆತ್ಮ ಕೂಡ ಬೇಕು, ಒಬ್ಬನಿಗೆ ಮನಸ್ಸು ಬರುವುದಿಲ್ಲ. ಆಗ ಮತ್ತೆ 64 ಯುಗ ತಪಸ್ಸನ್ನು ಮಾಡಿದ. ಆಗ ಪ್ರಭು ಕೇಳಿದರು, ನಿನಗೇನ್ ಬೇಕು? ನೀನೇನ್ ಕೇಳಿದ್ಯೋ ಅದನ್ನೆಲ್ಲ ಕೊಟ್ಟಿದ್ದೇನೆ. ಆಗ ಇವನು ಹೇಳಿದ, ಕೆಲವು ಜೀವಗಳನ್ನ, ಆತ್ಮಗಳನ್ನ ಕೊಡು ಪ್ರಭು. ಆಗ ಪರಮಾತ್ಮ ಹೇಳಿದ, ಈ ಆತ್ಮಗಳನ್ನು ಯಾವುದೇ ಸ್ಥಿತಿಯಲ್ಲಿ ನಿನಗೆ ಕೊಡುವುದಕ್ಕೆ ಆಗಲ್ಲ. ನಿನಗೆ ಇನ್ನೂ ಫ್ಲಾಟ್ ಬೇಕು, ಇನ್ನೂ ಕೊಡ್ತೀನಿ ಬ್ರಹ್ಮಾಂಡ, 5, 7, 10 ಬೇಕಿದ್ರೆ.
ಇದನ್ ಕೊಡಕ್ಕಾಗಲ್ಲ, ಏಕೆಂದ್ರೆ ಇವು ನನ್ನ ಆತ್ಮಗಳು, ನನ್ನ ವಚನದಿಂದ ಉತ್ಪತ್ತಿಯಾಗಿರೋದು. ಇವು ನನ್ನ ಹೃದಯ, ನನ್ನ ಆತ್ಮವಾಗಿದೆ. ಇದನ್ ಕೊಡಕ್ಕಾಗಲ್ಲ. ಆದರೆ ಒಂದು ಷರತ್ತು, ಯಾರಾದರೂ ಸ್ವಯಂ ಸ್ವ ಇಚ್ಛೆಯಿಂದ ಹೋಗಲು ಬಯಸಿದರೆ ಹೋಗಬಹುದು. ಹೋಗು, ಕೇಳಿಕೋ. ಆಗ ನಮ್ಮ ಬಳಿ ಬಂದ. ಎಷ್ಟ್ ಜನ ನಾವಿಲ್ಲಿ ಸಿಕ್ಕಾಕೊಂಡಿದ್ದೆವು. ನಮ್ಮನ್ನ ಕೇಳಿದ, ನೀವು ನನ್ನ ಜೊತೆ ಬರ್ತೀರಾ? ನಾನು ತಪಸ್ಸನ್ನು ಮಾಡಿ ಬೇರೆಯದೇ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ. ಅಲ್ಲಿ ಇರೋಣ, ಅಲ್ಲಿ ದೇವ ಮಹಾದೇವನನ್ನು ಸೃಷ್ಟಿ ಮಾಡುತ್ತೇನೆ. ಹಾಲಿನ ಹೊಳೆಯನ್ನು ಹರಿಸುತ್ತೇನೆ. ಅಲ್ಲಿ ನಮಗೇನು ಕೊರತೆಯಾಗಿತ್ತ? ಆದರೆ ಬುದ್ಧಿಭ್ರಷ್ಟವಾಗಿತ್ತು. ನಾವು ಹೇಳಿದ್ವಿ, ಸರಿ, ತಂದೆಯವರು ಆಜ್ಞೆ ಮಾಡಿದ್ರೆ ಬರ್ತೀವಿ ಅಂತ. ಆಗ ಕಾಲನು ಪರಮೇಶ್ವರ ಕಬೀರ ದೇವರಿಗೆ ಹೇಳಿದ, ತಂದೆ, ಕೆಲವು ಆತ್ಮಗಳು ನನ್ನ ಜೊತೆ ಬರಲು ಒಪ್ಪಿದ್ದಾರೆ. ಪರಮೇಶ್ವರ ಹೇಳಿದ, ನನ್ನ ಮುಂದೆ ಸ್ವೀಕೃತಿಯನ್ನು ಕೊಡಿಸು. ಪರಮೇಶ್ವರರು ಅಲ್ಲಿಂದ ಸ್ವಯಂ ಬಂದು ನಮ್ಮ ಮುಂದೆ ನಿಂತುಕೊಂಡರು. ಮಕ್ಕಳೇ, ಇವನ ಜೊತೆ ಯಾರ್ಯಾರು ಹೋಗಲು ಬಯಸುತ್ತೀರೋ ಅವರೆಲ್ಲ ಕೈಗಳನ್ನು ಎತ್ತಿ. ಪರಮಾತ್ಮ ಎಚ್ಚರಿಸಿದ್ದರು, ಇವನಲ್ಲಿ ಆಸಕ್ತಿ ತೋರಬೇಡಿ ಅಂತ. ನಾವೆಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತೆವು. ಯಾರೂ ಮಾತಾಡಲಿಲ್ಲ. ನಿಶ್ಶಬ್ದ ಆವರಿಸಿತು. ಆಗ ಪರಮೇಶ್ವರ ಹೇಳಿದರು, ನೀನು ಹೇಳ್ತಿದ್ದೆ ಬಹಳಷ್ಟು ಆತ್ಮಗಳು ನಿನ್ನ ಜೊತೆ ಬರಲು ತಯಾರಿದ್ದಾರೆ ಅಂತ. ಇಲ್ಯಾರೂ ಮಾತೇ ಆಡ್ತಿಲ್ಲ. ನೀನು ಸುಳ್ಳು ಹೇಳ್ತಿದ್ದೆ. ಇಷ್ಟರಲ್ಲಿ ಒಂದು ಆತ್ಮ ಯೋಚಿಸಿತು. ವಿಷಯ ಕ್ಲಿಷ್ಟವಾಗಬಾರ್ದು ಅಂತ ಧೈರ್ಯ ಮಾಡಿ ಎದ್ದು ನಿಲ್ತು. ಎದ್ದು ನಿಂತು ಹೇಳಿದ, ಪ್ರಭು, ನಾನು ಹೋಗಲು ಬಯಸುತ್ತೇನೆ. ಆಗ ಹಿಂದೆ ನಾವು ಯೋಚಿಸಿದ್ವಿ, ಇವನೊಬ್ಬನೇ ಮೋಜು ಮಾಡಿಕೊಂಡರೆ ಅಂತ. ಹೇಗೆ ಮಕ್ಕಳು ಶಾಲೆಯಲ್ಲಿ ಕೈ ಎತ್ತುತ್ತಿದ್ದಂತೆ ಎಲ್ಲರೂ ಎತ್ತುವ ಹಾಗೆ ಎಲ್ಲರೂ ಎದ್ದು ನಿಂತು ಕೈಗಳನ್ನೆತ್ತಿ ಹೋಗ ಬಯಸುತ್ತೇವೆ ಎಂದು ಸ್ವೀಕರಿಸಿದೆವು. ಪರಮೇಶ್ವರರು ಆಯ್ತು ಅಂದ್ರು. ಸ್ವೀಕೃತಿ ಕೊಟ್ಟಿರುವ ಆತ್ಮಗಳ ಸಂಖ್ಯೆಯನ್ನು ನಾನು ಗುರುತು ಹಾಕಿಕೊಂಡಿದ್ದೇನೆ. ಈಗ ನೀನು ನಿನ್ನ ಲೋಕಕ್ಕೆ ಹೋಗು. ಇವರನ್ನು ನಿಯಮಾನುಸಾರ ಕಳುಹಿಸುತ್ತೇನೆ, ಹಾಗೆಯೇ ಸಾಧ್ಯವಿಲ್ಲ. ಆಗ ಪರಮಾತ್ಮ ನಮ್ಮನ್ನು ಸೂಕ್ಷ್ಮ ಬೀಜರೂಪ ಮಾಡಿದ. ಮತ್ತೆ ಯಾರೋ ಮೊಟ್ಟಮೊದಲು ಯಾರೂ ಕಾಲನ ಜೊತೆ ಹೊರಡಲು ಸ್ವೀಕೃತಿಯನ್ನು ಕೊಟ್ಟಿದ್ದ ಅವನನ್ನು ಯುವತಿಯನ್ನಾಗಿ ಮಾಡಿದ. ಸುಂದರವಾದ ಹುಡುಗಿಯನ್ನಾಗಿ ಮಾಡಿದ. ಮುಂದೆ ಹೋಗಿ ದುರ್ಗೆ ಅನಿಸಿಕೊಂಡಳು. ಮತ್ತೆ ಅವಳ ಒಳಗೆ ಎಲ್ಲ ಆತ್ಮಗಳನ್ನು ಸ್ಥಾಪಿಸಿದ ತನ್ನ ವಚನದಿಂದ. ಮತ್ತೆ ಪರಮೇಶ್ವರ ಕಬೀರ ದೇವರು ಹೇಳಿದರು, ಮಗಳೇ, ನಿನಗೆ ವಚನ ಶಕ್ತಿ ಕೊಟ್ಟಿದ್ದೇನೆ. ಈ ಬ್ರಹ್ಮ ಕ್ಷರಪುರುಷ ಎಷ್ಟು ಜೀವಿಗಳನ್ನು ಕೇಳುತ್ತಾನೋ ಅಷ್ಟನ್ನೂ ನೀನು ಉತ್ಪನ್ನ ಮಾಡು. ನಿನಗೆ ಶಕ್ತಿ ಕೊಟ್ಟಿದ್ದೇನೆ, ವಚನದಿಂದ ಉತ್ಪನ್ನ ಮಾಡಬಹುದು. ತನ್ನ ಪುತ್ರ ಸಹಜದಾಸನಿಗೆ ಹೇಳಿದ, ನಿನ್ನ ಸಹೋದರಿಯನ್ನು ಜ್ಯೋತಿ ನಿರಂಜನ ಕ್ಷರಪುರುಷನ ಬಳಿ ಬಿಟ್ಟು ಬಾ. ಅವನ ಈ ಎಲ್ಲ ಬ್ರಹ್ಮಾಂಡಗಳು ಅಲ್ಲೇ ಇದ್ದವು ಸತ್ಯಲೋಕದಲ್ಲಿ. ಇವನು ಅಲ್ಲೇ ನಿಂತಿದ್ದ. ಸಹಜದಾಸ ಆ ಹುಡುಗಿಯನ್ನು ಕರೆದೊಯ್ದ, ಪ್ರಕೃತಿಯನ್ನು, ದುರ್ಗೆಯನ್ನು. ಅಲ್ಲಿ ಹೋಗಿ ಹೇಳಿದ, ತಂದೆಯ ಆದೇಶವಾಗಿದೆ ಜ್ಯೋತಿ ನಿರಂಜನ. ಎಷ್ಟು ಆತ್ಮಗಳು ನಿನ್ನ ಜೊತೆಯಲ್ಲಿ ಬರಲು ಸ್ವೀಕೃತಿಯನ್ನು ಕೊಟ್ಟಿದ್ದರೋ ಅವೆಲ್ಲವನ್ನೂ ಇವಳ ಒಳಗೆ ಅಡಗಿಸಿದ್ದಾನೆ ಪರಮಾತ್ಮ. ಮತ್ತೆ ಇವಳಿಗೆ ವಚನ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎಷ್ಟು ಜೀವಿಗಳನ್ನು ಹೇಳುತ್ತೀಯೋ ಸೃಷ್ಟಿಸುತ್ತಾಳೆ. ಹೀಗೆ ಹೇಳಿ ಸಹಜದಾಸನು ಹಿಂದಿರುಗಿದ. ಮತ್ತೆ ಈಗ ಜ್ಯೋತಿ ನಿರಂಜನ ನೋಡಿದ ಈ ಬ್ರಹ್ಮ ಕ್ಷರಪುರುಷ ಯುವ ಹುಡುಗಿ. ಈಗ ಪುಣ್ಯಾತ್ಮರೇ, ಈ ಬಲಾತ್ಕಾರ, ಅತ್ಯಾಚಾರ ಏನಿದೆ ಅದು ನಮ್ಮೊಳಗೆ ಅವತ್ತಿನಿಂದಲೇ ಮನೆ ಮಾಡಿದೆ. ಈ ಕಾಲನಲ್ಲಿ ಮನಸ್ಸಿನ ರೂಪದಲ್ಲಿ ಎಲ್ಲರಲ್ಲಿ ಇದ್ದು ಅಂತಹ ಅಂಶವನ್ನು ಬಿಟ್ಟ ನಮ್ಮೆಲ್ಲರ ಒಳಗೆ ಇವನ ಒಳಗೆ ಈ ದೋಷ ಬಂತು. ಏಕಾಂತದಲ್ಲಿ ಒಂಟಿ ಯುವತಿಯನ್ನು ನೋಡಿ ಇವನು ಬಲಾತ್ಕಾರವನ್ನು ಮಾಡಬಯಸಿದ. ಹುಡುಗಿ ಇವನ ಬಯಕೆಯನ್ನು ತಿರಸ್ಕರಿಸಿದಳು. ಹೇಳಿದಳು, ಜ್ಯೋತಿ ನಿರಂಜನ, ಮಾತು ಕೇಳು. ನೀನು ಹಿರಿಯ ಸಹೋದರ, ನನಗಿಂತ ಮೊದಲು ಉತ್ಪತ್ತಿಯಾದವನು. ಮೊಟ್ಟೆಯಿಂದ ಪರಮಾತ್ಮನಿಂದಲೇ ಉತ್ಪನ್ನನಾದವನು. ಅವನಿಂದಲೇ ನನ್ನ ಜನ್ಮವಾಗಿದೆ. ನೀನು ನನ್ನ ಹಿರಿಯ ಸಹೋದರನಾಗಿದ್ದೀಯ. ಅಣ್ಣ ತಂಗಿಯರಲ್ಲಿ ಇದು ಸರಿಯಲ್ಲ, ಅನ್ಯಾಯ ಮಾಡಬೇಡ. ತಂದೆಯವರು ನನಗೆ ವಚನ ಶಕ್ತಿಯನ್ನು ಕೊಟ್ಟಿದ್ದಾರೆ. ನೀನು ಹೇಳಿದಷ್ಟು ಜೀವಿಗಳನ್ನು ಸೃಷ್ಟಿಸುತ್ತೇನೆ. ಇವನು ಮಾತನ್ನು ಕೇಳಲಿಲ್ಲ, ಮಿತಿಮೀರಿ ಮುಂದುವರೆದ. ಹುಡುಗಿಯು ತನ್ನ ಶೀಲ ರಕ್ಷಿಸಿಕೊಳ್ಳಲು ಏನೂ ಸಿಗದಿದ್ದಾಗ ಸಣ್ಣ ರೂಪ ಧರಿಸಿದಳು. ಇವನು ದುರುದ್ದೇಶದಿಂದ ತೆರೆದಿದ್ದ ಬಾಯಿಯ ಮುಖಾಂತರ ಹೊಟ್ಟೆಯನ್ನು ಪ್ರವೇಶಿಸಿದಳು. ಅಲ್ಲಿಂದ ತನ್ನ ತಂದೆ ಕಬೀರ್ ದೇವರಿಗೆ, ಭಗವಂತ ನನ್ನನ್ನು ರಕ್ಷಿಸು ಎಂದು ಮೊರೆಯಿಟ್ಟಳು. ಪರಮಾತ್ಮ ಹೇಳಿದ, ಜೋಗಜೀತ, ಸಹಜದಾಸ, ಹೋಗು ಅವನ ಬಳಿ. ಇಲ್ಲ, ಪರಮೇಶ್ವರ ಸ್ವತಃ ಬಂದರು. ತಮ್ಮ ಪುತ್ರನ ರೂಪವನ್ನು ಧರಿಸಿ
ಮತ್ತೆ ಹೇಳಿದ್ರು, ಜ್ಯೋತಿ ನಿರಂಜನ, ನೀನು ಅಪರಾಧ ಮಾಡಿಬಿಟ್ಟೆ. ಇಂತಹ ಪವಿತ್ರ ಲೋಕದಲ್ಲಿ ಇಂತಹ ತಪ್ಪು ಮಾಡಿದವರಿಗೆ ಏನು ಶಿಕ್ಷೆಯನ್ನು ಕೊಡುತ್ತೇನೆ ಅಂದರೆ, 1,00,000 ಮಾನವ ಶರೀರಧಾರಿ ಪ್ರಾಣಿಗಳನ್ನು ನಿತ್ಯ ತಿನ್ನುತ್ತೀಯ, 1.25 ಲಕ್ಷದಷ್ಟು ಉತ್ಪನ್ನ ಮಾಡ್ತೀಯ. ಇವತ್ತಿಂದ ನಿನ್ನ ಹೆಸರು ಕಾಲ ಅಂತ. ಹುಡುಗಿಯನ್ನು ದುರ್ಗೆಯನ್ನು ಆತನ ಹೊಟ್ಟೆಯಿಂದ ಹೊರತೆಗೆದ. ಅವರಿಬ್ಬರನ್ನೂ 21 ಬ್ರಹ್ಮಾಂಡಗಳ ಸಮೇತ ಸತ್ಯಲೋಕದಿಂದ ಹೊರಹಾಕಿದ. 16 ಶಂಖಕೋಶ ದೂರದಲ್ಲಿ 21 ಬ್ರಹ್ಮಾಂಡಗಳು ಬಂದು ನಿಂತವು. ಮತ್ತೆ ಇಲ್ಲಿ ತಮ್ಮ ಮಾಲೀಕನ ನಿಯಮಾನುಸಾರ ತಿರುಗಲು ಆರಂಭಿಸಿದವು. ಈಗ ಕಾಲನು ನನಗೆ ಏನು ಶಿಕ್ಷೆಯನ್ನು ಕೊಡಬೇಕಾಗಿತ್ತೋ ಅದನ್ನು ಕೊಟ್ಟಾಯಿತು ಎಂದು ಯೋಚಿಸಿದ. ದುರ್ಗೆಯ ಜೊತೆ ಮತ್ತೆ ದುರ್ವ್ಯವಹಾರ ಆರಂಭಿಸಿದ. ಇವಳು ಮತ್ತೆ ಪ್ರಾರ್ಥಿಸಿದಳು, ಜ್ಯೋತಿ ನಿರಂಜನ, ನೀನು ನನ್ನ ಹಿರಿಯ ಸಹೋದರ, ನಾನು ಕಿರಿಯ ಸಹೋದರಿ. ಎರಡನೇದಾಗಿ, ನಿನ್ನ ಹೊಟ್ಟೆಯಿಂದ ಹೊರಬಂದಿರುವುದರಿಂದ ನಿನ್ನ ಮಗಳಾದೆ. ಅಂದರೆ ಇವಳು ತನ್ನ ಮಾನವನ್ನು ಕಾಪಾಡಿಕೊಳ್ಳಲು ಎಲ್ಲಾ ರೀತಿ ತಿಳಿಸಿದರೂ ಒಂದು ಮಾತು ಕೇಳಲಿಲ್ಲ. ಪರಮಾತ್ಮ ನೋಡುತ್ತಿದ್ದರೂ ಇವನು ಎಷ್ಟು ಅಸಂಬದ್ಧ ಮಾಡಬಹುದೆಂದು. ಮತ್ತೆ ಹುಡುಗಿಗೆ ಜನನ ಇಂದ್ರಿಯವನ್ನು ಅವರು ಸೃಷ್ಟಿಸಿರಲಿಲ್ಲ. ಇವನು ತನ್ನ ಸಿದ್ಧಿಶಕ್ತಿಯಿಂದ ಉಗುರಿನಿಂದ ಜನನ ಇಂದ್ರಿಯವನ್ನು ಮಾಡಿದ. ದುರ್ಗೆಯ ಜೊತೆ ಸುಖಭೋಗ ಮಾಡಿ 3 ಪುತ್ರರನ್ನು ಉತ್ಪತ್ತಿ ಮಾಡಿದ. ದೊಡ್ಡವನ ಹೆಸರು ಬ್ರಹ್ಮ, ಎರಡನೆಯವನು ವಿಷ್ಣು, ಮೂರನೆಯವನು ಶಿವ. अब मैं तुमसे कहूँ चिताई, त्रिदेवन की उत्पत्ति भाई। ज्ञानी सुने सो हृदय लगाई, मूर्ख सुने तो गम ना पाई। माष्टंगी पिता निरंजन, ये जमदारुण वंशन अंजन। पहले की निरंजन राई, पीछे से माया उपजाई। माया रूप देख अति शोभा, देव निरंजन तन मन लोभा। निरंजन की ने भोग विलासा, माया को रही तब आशा। 3 पुत्र अष्टंगी जाए, ब्रह्मा विष्णु शिव नाम धराए। 3 देव विस्तार चलावे, इनमें यो जग धोखा खावे। 3 गुणों की भक्ति में ये भूल पड़ो संसार, कह कबीर निज नाम बिना कैसे उतरो पार। 3 देव की जो करते भक्ति, उनकी कदे ना होवे मुक्ति। ಖುರಾನ್ನ ಜ್ಞಾನದಾತ ಹೇಳ್ತಾನೆ, ಅವನು ಕಬೀರ್ ಭಗವಂತ 6 ದಿನದಲ್ಲಿ ಸೃಷ್ಟಿ ರಚಿಸಿದ. ಈಗ ಪವಿತ್ರ ಬೈಬಲ್ ತೋರಿಸುತ್ತೇನೆ. ಇದು ಪವಿತ್ರ ಬೈಬಲ್ ಗ್ರಂಥ, ಸಂಪೂರ್ಣ ಜೀವನ ಅಧ್ಯಯನ ಬೈಬಲ್. ಇದು ಬೈಬಲ್. ಇವರು ಇದರ ಜನರಲ್ ಎಡಿಟರ್. ಇಲ್ಲಿಂದ ಹಿಂದಿಯಲ್ಲಿ ಓದೋಣ. ಪ್ರಬಂಧ ಸಂಪಾದಕರು ಡೇವಿಡ್ ಸ್ಟುವಾರ್ಡ್, ಇಂಗ್ಲಿಷ್ ಪ್ರಬಂಧ. ಪ್ರಧಾನ ಸಂಪಾದಕ ಡೊನಾಲ್ಡ್ ಸಿ ಸ್ಟಾಮ್ಸ್, MA MDV. ಸಂಯುಕ್ತ ಸಂಪಾದಕ ಇಲ್ಲಿ ಇವರೆಲ್ಲರ ಬಗ್ಗೆ ಇಲ್ಲಿ ಮುದ್ರಿತವಾಗಿದೆ ನೋಡಿ. ಮಿಸ್ಸೌರಿ USA ಇಂದ ಮುದ್ರಿತವಾಗಿದೆ. ಈಗ ಇದರಲ್ಲಿ ಎಲ್ಲಕ್ಕಿಂತ ಮೊದಲು ಸೃಷ್ಟಿಯ ಉತ್ಪತ್ತಿಯ ಅಧ್ಯಾಯ ಇದೆ. ಈಗ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಜೆನೆಸಿಸ್ ಅಂದರೆ ಸೃಷ್ಟಿ, ಜೆನೆಸಿಸ್ 1. ಈ 4ನೇ ಪುಟದಲ್ಲಿ ಉತ್ಪತ್ತಿ ಇಲ್ಲಿಂದ ಆರಂಭವಾಗುತ್ತೆ. ಪ್ರಥಮವಾಗಿ ಆದಿಯಲ್ಲಿ ಪರಮೇಶ್ವರನು ಆಕಾಶ ಮತ್ತು ಪೃಥ್ವಿಯನ್ನು ಸೃಷ್ಟಿ ಮಾಡಿದ. ಇದು ಮೊದಲ ದಿನವಾಗಿತ್ತು. ಇದರ ಪ್ರಕಾರ ಇದು ಮೊದಲ ದಿನವಾಯಿತು. ಮತ್ತೆ ಇದು 2ನೇ ದಿನವಾಯಿತು. ಪ್ರಕಾಶವನ್ನು ಸೃಷ್ಟಿಸಿದ ಪರಮಾತ್ಮನು. ಮತ್ತೆ ಕತ್ತಲಾಯಿತು, ಬೆಳಕಾಯಿತು. ಇದು 3ನೆಯ ದಿನವಾಯಿತು. ಫಲಭರಿತ ವೃಕ್ಷಗಳು, ಅದರ ಬೀಜಗಳನ್ನು ಒಂದೊಂದು ಜಾತಿಯ ಅನುಸಾರ ಮಾಡಲಾಯಿತು. ಇದು 3ನೆಯ ದಿನವಾಯಿತು. ದಿನ ಮತ್ತು ರಾತ್ರಿಯಲ್ಲಿ ಉತ್ಪನ್ನವಾಯಿತು. ಮತ್ತೆ ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸುತ್ತಾ ಈ ಪ್ರಕಾರ ನಸುಕು ಸಂಜೆಯಾಯಿತು. ಇದು 4ನೇ ದಿನವಾಯಿತು. ಆಮೇಲೆ ಇಲ್ಲಿ ನೋಡಿ, ಪುಟ ಸಂಖ್ಯೆ 5ರಲ್ಲಿ ಅವನ್ನು ನಾವು 4ರಲ್ಲಿ ಓದಿದ್ವಿ. ಈಗ 5ರಲ್ಲಿ ಏನಿದೆ? ಸಂಜೆಯಾಯಿತು ಮತ್ತೆ ಕತ್ತಲಾಯಿತು. ಇದು 5ನೇ ದಿನ. 6ನೇ ದಿನಕ್ಕೆ ಬರೋಣ. ನಿಜವಾದ ವಿಷಯ ಏನೆಂದರೆ, ಮತ್ತೆ ಪರಮೇಶ್ವರನು ಹೇಳಿದ, ಮನುಷ್ಯನನ್ನು ನಾವು ನಮ್ಮ ಸ್ವರೂಪದ ಅನುಸಾರ ನಮ್ಮ ಸಮಾನತೆಯನ್ನು ಮಾಡೋಣ. ಮತ್ತೆ ಅವರು ಸಮುದ್ರದ ಮೀನುಗಳು ಮತ್ತು ಆಕಾಶದ ಪಕ್ಷಿ ಪಶುಗಳನ್ನು ಮತ್ತು ಪೂರ್ಣ ಪೃಥ್ವಿಯ ಮೇಲೆ ತೆವಳುವ ಎಲ್ಲಾ ಜಂತುಗಳ ಮೇಲೆ ಅಧಿಕಾರ ಇಡಲಿ, ಅಂದರೆ ಅವುಗಳಿಗಿಂತ ಬುದ್ಧಿವಂತನಾಗಲಿ. ಆಗ ಪರಮೇಶ್ವರನು ಮನುಷ್ಯನನ್ನು ತನ್ನ ಸ್ವರೂಪದ ಅನುಸಾರ ಉತ್ಪನ್ನ ಮಾಡಿದ. ಆಹಾ, ತನ್ನದೇ ಸ್ವರೂಪದ ಅನುಸಾರ ಪರಮೇಶ್ವರನು ಅವನನ್ನು ಉತ್ಪನ್ನ ಮಾಡಿದ. ಮತ್ತೆ ನರ ಮತ್ತು ನಾರಿಯನ್ನಾಗಿ ಮಾಡಿ ಅವನು ಮನುಷ್ಯರ ಸೃಷ್ಟಿ ಮಾಡಿದ. ಅಂದರೆ ಪರಮಾತ್ಮ ಹೇಗಿದ್ದ, ಮನುಷ್ಯನ ಹಾಗೆ, ನರನ ಹಾಗೆ. ಅರ್ಥ ಆಯ್ತಲ್ವಾ? ಈಗ ಇಲ್ಲಿ ನೋಡಿ, ಇದರ ಪ್ರಕಾರ 6ನೇ ದಿನ. ನಸುಕಾಯ್ತು, ಸಂಜೆಯಾಯಿತು. ಈ ಪ್ರಕಾರ 6ನೇ ದಿನವಾಯಿತು. ಈಗ 7ನೇ ದಿನ. ಮತ್ತೆ ಪರಮೇಶ್ವರನು ತನ್ನ ಕೆಲಸದ ಸೇವೆಯನ್ನು ಮಾಡುತ್ತಾ 7ನೇ ದಿನ ಮುಕ್ತಾಯ ಮಾಡಿದ. ತಾನು ಮಾಡಿದ ಎಲ್ಲಾ ಕೆಲಸದಿಂದ 6 ದಿನ ಸೃಷ್ಟಿಯನ್ನು ರಚಿಸಿ 7ನೇ ದಿನ ವಿಶ್ರಾಂತಿ ತೆಗೆದುಕೊಂಡ. ಸಾಕು.
ಇದರಿಂದ ಇಷ್ಟನ್ನೇ ತಗೋಬೇಕಾಗಿತ್ತು. ಈಗ ಪವಿತ್ರ ಬೈಬಲಿನಲ್ಲಿ ಸ್ಪಷ್ಟವಾಯಿತು, ಪರಮಾತ್ಮ ಮನುಷ್ಯನ ಹಾಗೆ ಇದ್ದಾನೆ. ಅವನು ತನ್ನ ತರಹದ ರೂಪದಲ್ಲಿ ಮನುಷ್ಯನನ್ನು ನರನಾರಿಯರನ್ನಾಗಿ ಸೃಷ್ಟಿ ಮಾಡಿದ. ಮುಂದೆ ಇದರಲ್ಲಿ ಇನ್ನೂ ಪ್ರಮಾಣವಿದೆ. ಪರಮಾತ್ಮ ಸಾಕಾರನಾಗಿದ್ದಾನೆ, ಅವನು ಎದುರಿಗೆ ನಿಂತು ಮಾತನಾಡುವಂತೆ ಕಾಣುತ್ತಾನೆ, ಹೀಗೆ ಬೈಬಲ್ನಲ್ಲಿ ಬರೆದಿದೆ. ಈಗ ನಾವು ಖುರಾನ್ ಶರೀಫ್ ಓದೋಣ. ಇದು ಪವಿತ್ರ ಖುರಾನ್ ಶರೀಫ್, ಮತ್ತೆ ಈ ವಿಷಯದಲ್ಲಿ ಬರೆಯಲಾಗಿದೆ. ಇದು ಅವರ ಅರಬ್ಬಿ ಭಾಷೆಯಾಗಿದೆ. ಜಾಲಿಕಲ್ ಕಿತಾಬು ಲಾ ರೈಬ್ ಜ ಸಲಾ ಫಿಹಿ ಜ. ಇದರ ಅರ್ಥ ಇವರು ಹೇಳಿದ ಹಾಗೆ ಇದು ಒಂದು ಧಾರ್ಮಿಕ ಪುಸ್ತಕವಾಗಿದೆ. ಇದರಲ್ಲಿ ಯಾವುದೇ ಸಂದೇಹಗಳಿಗೆ ಅವಕಾಶವಿಲ್ಲ. ಅಂದರೆ ಇದರಲ್ಲೇನು ಬರೆದಿದೆ ಅದು ನಮಗೆ ಫೈನಲ್. ಇದರಲ್ಲಿ ಯಾವುದೇ ತಪ್ಪುಗಳಿಲ್ಲ. ಇವರು ಹೇಳುತ್ತಿರುವ ಅರ್ಥ ಹೀಗಿದೆ. ಇದೆಲ್ಲಿಂದ ಪ್ರಕಟವಾಗಿದೆ? ಶಾಸ್ತ್ರೀಯ ಅರಬ್ಬಿ ಪದ್ಧತಿ, ಆದರೆ ನಾಗರಿ ಲಿಪಿ. ಇದರ ಅರ್ಥ ಸಹ ಅನುವಾದದಿಂದ ಸಹಕಾರ. ರೂಪಾಂತರಕಾರರು ನಂದಕುಮಾರ ಅವಸ್ಥಿ. ವಿಸ್ತಾರ ಸಂಸ್ಕರಣೆ, ಇದು ಎಲ್ಲಿಂದ ಪ್ರಕಟಿತವಾಗಿದೆ? ಖುರಾನ್ ಶರೀಫ್ ವಿಸ್ತಾರ ಸಂಸ್ಕರಣೆ. ಪ್ರಕಾಶಕರು ಲಖನೌ ಕಿತಾಬ್ ಘರ್, ಮೌಸಮಾಬಾಗ್, ಸೀತಾಪುರ್ ರೋಡ್, ಲಖನೌ. ಇಲ್ಲಿಂದ ಪ್ರಕಟವಾಗಿದೆ. ಈಗ ನಾವು ಇದರ ಸೂರತ್ ಫುರ್ಕಾನಿ 25ಕ್ಕೆ ಬರೋಣ. ಇಲ್ಲಿ ನೋಡಿ, ಇದು ಸೂರತ್ ಖುರಾನ್ ಶರೀಫ್, ಮತ್ತೆ ಇದು ಸುರತುಲ್ ಫುರ್ಕಾನಿ. ಇದನ್ನು ಸೂರತ್ ಅಂತ ಹೇಳ್ತಾರೆ. ಸುರತ್ ಫುರ್ಕಾನಿ 25. ಈಗ ಇದರಲ್ಲಿ ಇಲ್ಲಿಂದ ನಾವು ನೋಡೋಣ. ಇಲ್ಲಿ ನೋಡಿ, ಇದು 52ನೇ ಆಯತ್. 51 ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಲ್ಲಿ 52 ಆರಂಭವಾಗುತ್ತೆ. ಫಲಾ ತುತಿಯಲ್ ಕಾಫಿರೀನ್ ವ ಜಾಹಿದಹೂಮ್ ಬಿಹಿ ಜಿಹಾದನ್ ಕಬೀರನ್. ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ ಕಬೀರನ್ ಅಂತ. ಈ ಖುರಾನ್ ಶರೀಫ್ ಅನ್ನೇ ಖುರಾನ್ ಮಜೀದ್ ಅಂತ ಹೇಳ್ತಾರೆ. ನಿಮಗೆ ತೋರಿಸ್ತೀನಿ. ಇದರ ಹಿಂದಿ ಅನುವಾದವನ್ನು ಇಲ್ಲಿ ಅವರು ಮಾಡಿದ್ದಾರೆ. 51 ಮುಕ್ತಾಯವಾಯಿತು, 52 ಪ್ರಾರಂಭವಾಯಿತು. ಇದರ ಅನುವಾದವಾಗಿದೆ. ಏನು ನಾವು ಅರಬ್ಬಿ ಭಾಷೆ ಓದಿದೆವೋ ನಾಗರಿ ಲಿಪಿಯಲ್ಲಿ ಬರೆದಿರುವುದನ್ನು. ಇದರ ಭಾವಾನುವಾದವನ್ನು ಇಲ್ಲಿ ಮಾಡಲಾಗಿದೆ. ಹೇ ಪೈಗಂಬರ್, ಹಜರತ್ ಮೊಹಮ್ಮದನಿಗೆ ಖುರಾನ್ ಶರೀಫ್ನ ಜ್ಞಾನದಾತ ಹೇಳುತ್ತಿದ್ದಾನೆ, ನೀವು ಕಾಫಿರರ ಹೇಳಿಕೆಯನ್ನು ಒಪ್ಪಬೇಡಿ. ಯಾರು ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳ ಪೂಜೆ ಮಾಡುತ್ತಾರೋ ಅವರನ್ನು ಕಾಫಿರ್ ಅಂತ ಕರೆಯುತ್ತಾರೆ. ಮತ್ತೆ ಈ ಖುರಾನ್ ಶರೀಫ್ ಮುಖಾಂತರ ಏನು ನಾನು ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದೇನೆ, ಅವುಗಳ ವಿರೋಧವನ್ನು ತುಂಬಾ ಪ್ರಬಲವಾಗಿ ಎದುರಿಸು. ಇಲ್ಲಿ ಅವರು ಕಬೀರರ ಅರ್ಥವನ್ನು ದೊಡ್ಡದಾಗಿ ಮಾಡಿದರು. ಮತ್ತೆ ಏನು ಬರೆಯಬೇಕಾಗಿತ್ತು ಅಂದರೆ, ಆ ಅಲ್ಲಾಹ್ ಫಲಾ ತುತಿಯಲ್ ಕಾಫಿರನ್ ವ ಜಾಹಿದ್ದಹೂಮ್ ಬಿಹಿ ಜಿಹಾದನ್ ಕಬೀರನ್. ಕಬೀರ ಅಂದರೆ ಕಬೀರನಿಗೋಸ್ಕರ ನೀನು ಸಂಘರ್ಷವನ್ನು ಮಾಡು ಅಂತ. ಕಾಫಿರರು ಕಬೀರರನ್ನು ದೇವರು ಎಂದು ಒಪ್ಪಿಕೊಳ್ಳುವುದಿಲ್ಲ. ಆದರೆ ನಾನು ಹೇಳುತ್ತಿದ್ದೇನೆ, ಎಲ್ಲವೂ ಕಬೀರರೇ. ಈಗ ಇಲ್ಲಿ ಕಬೀರನನ್ನಿ, ಕಬೀರನ್ನಿ, ಖಬೀರನ್ನಿ, ಖಬೀರ ಅನ್ನಿ. ಇದು ಇದೇ ಪರಮಾತ್ಮನ. ಒಂದು ಭಾಷೆಯಲ್ಲಿ ಭಿನ್ನತೆ ಇದೆ. ಈಗ ನಿಮಗೆ ಪವಿತ್ರ ಸದ್ಗ್ರಂಥಗಳಲ್ಲಿ ತೋರಿಸುತ್ತೇನೆ. ನೋಡಿ, ಶಿವಪುರಾಣ. ಇದು ಸಂಕ್ಷಿಪ್ತ ಶಿವಪುರಾಣ, ಚಿತ್ರಸಹಿತ ದಪ್ಪ ಅಕ್ಷರಗಳಲ್ಲಿ, ಕೇವಲ ಹಿಂದಿಯಲ್ಲಿ, ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿರುವಂಥದ್ದು. ಇದರ ಸಂಪಾದಕರು ಯಾರು? ಹನುಮಾನ್ ಪ್ರಸಾದ್ ಪೋದ್ದಾರ್. ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತ. ರುದ್ರ ಸಂಹಿತೆಯನ್ನು ನಿಮ್ಮೆದುರಿಗೆ ಇಡುತ್ತಿದ್ದೇನೆ. ಈ ಸದ್ಗ್ರಂಥ ಸಂಕ್ಷಿಪ್ತ ಶಿವಪುರಾಣ, ಪುಟ 98. ಇದರ ಕೊನೆಯಲ್ಲಿ ಸ್ವಲ್ಪ ಇದೆ. ಇಲ್ಲಿಂದ ಓದಿಕೊಂಡು ಮುಂದೆ ಹೋಗೋಣ. ಇಲ್ಲಿ ರುದ್ರ ಸಂಹಿತೆಯ 5ನೇ ಅಧ್ಯಾಯ ಕೊನೆಯಾಗುತ್ತೆ. ತಮ್ಮ ಪುತ್ರ ನಾರದನ ಮಾತನ್ನು ಕೇಳಿ ಲೋಕಪಿತಾಮಹ ಬ್ರಹ್ಮ ಅಲ್ಲಿ ಈ ರೀತಿಯಾಗಿ ಹೇಳಿದರು. ಈಗ ಇಲ್ಲಿ 6ನೇ ಅಧ್ಯಾಯ ಪ್ರಾರಂಭವಾಯಿತು. ಬ್ರಹ್ಮನು ಹೇಳಿದ, ಬ್ರಹ್ಮನ್ ತನ್ನ ಪುತ್ರನಿಗೆ ಹೇಳುತ್ತಿದ್ದಾರೆ. ಬ್ರಹ್ಮ, ದೈವ ಶಿರೋಮಣಿ, ನೀನು ಸದಾ ಸಮಸ್ತ ಜಗತ್ತಿನ ಉಪಕಾರದಲ್ಲಿ ತೊಡಗಿರುತ್ತೀಯ. ನೀನು ಜನಗಳ ಹಿತದೃಷ್ಟಿಯಿಂದ ಇಲ್ಲಿ ಬಹಳ ಉತ್ತಮ ಮಾತುಗಳನ್ನು ಕೇಳಿದ್ದೀಯ. ಯಾವ ಸಮಯದಲ್ಲಿ ಸಮಸ್ತ ಚರಾಚರ ಜಗತ್ತು ನಷ್ಟವಾಗಿತ್ತು, ಏನೂ ಇರಲಿಲ್ಲ, ಅಂಧಕಾರವೇ ಅಂಧಕಾರವಾಗಿತ್ತು, ಆ ಸಮಯದಲ್ಲಿ ತತ್ ಸತ್ ಬ್ರಹ್ಮ, ಈ ಶ್ರುತಿಯಲ್ಲಿ ಏನು ಸತ್ಯ ಅಂತ ಕೇಳಲಾಗಿತ್ತೋ ಅವನೊಬ್ಬನೇ ಉಳಿದವನಾಗಿದ್ದಾನೆ. ಮೊದಲು ಬ್ರಹ್ಮನಿಗೆ ಆ ಜ್ಞಾನವಿರಲಿಲ್ಲ. ಆದರೂ ಈ ಪುರಾಣವನ್ನು ನಾವು ಸತ್ಯ ಅಂತ ತಿಳಿದಿದ್ದೆವು. ಅದರಲ್ಲೇ ನೋಡಿ, ತತ್ ಸತ್ ಬ್ರಹ್ಮ. ಈಗ ಇದು ಯಾರ ವಿಷಯದ ಸಂಕೇತವಾಗಿದೆ ಎಂದು ನಂತರ ತಿಳಿಸುತ್ತೇನೆ. ಮೊದಲು ನಮ್ಮ ಉದ್ದೇಶ ನೋಡೋಣ. ಈಗ 100ನೇ ಪುಟದಲ್ಲಿ ನೋಡಿ, ಯಾವ ಪರಬ್ರಹ್ಮನ ವಿಷಯದಲ್ಲಿ ಜ್ಞಾನ ಮತ್ತು ಅಜ್ಞಾನದ ಪೂರ್ಣ. ಈಗ ಬ್ರಹ್ಮಾಂಡದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ವಕ್ತಾರ.
ಮತ್ತೆ ಅವನು ಹೇಳ್ತಾನೆ, ಜ್ಞಾನ ಸ್ವಲ್ಪ ಸುಳ್ಳು ಸ್ವಲ್ಪ ಸತ್ಯ, ನಾನು ಹೇಳ್ತೇನೆ ನನಗೆ ತಿಳಿದಿರೋದನ್ನ. ಯಾವ ಪರಬ್ರಹ್ಮನ ವಿಷಯದಲ್ಲಿ ಜ್ಞಾನ ಮತ್ತು ಅಜ್ಞಾನದ ಪೂರ್ಣ ವಾಕ್ಯಗಳ ಪ್ರಕಾರ ಆಯ್ಕೆಯನ್ನು ಮಾಡಲಾಗತ್ತೆ. ಅವನು ಸ್ವಲ್ಪ ಸಮಯದ ನಂತರ ದ್ವಿತೀಯ ಇಚ್ಛೆಯನ್ನು ಪ್ರಕಟಿಸಿದ. ಅವನೊಳಗೆ ಒಂದರಿಂದ ಅನೇಕನಾಗುವ ಸಂಕಲ್ಪ ಉದಯವಾಯಿತು. ಆಗ ಆ ನಿರಾಕಾರ ಪರಮೇಶ್ವರನು ತನ್ನ ಲೀಲೆಯ ಶಕ್ತಿಯಿಂದ ತನಗೋಸ್ಕರ ಮೂರ್ತಿಯ ಕಲ್ಪನೆಯನ್ನು ಮಾಡಿದ. ಮೂರ್ತಿ ಅಂದರೆ ಆಕಾರ. ಯಾರೂ ಮೂರ್ತಿರಹಿತ ಪರಮಬ್ರಹ್ಮ ಇದ್ದಾನೆ, ಅವನ ಮೂರ್ತಿ. ಇವನು ಭಗವಂತ ಸದಾಶಿವ. ಅರ್ವಾಚೀನ ಮತ್ತು ಪ್ರಾಚೀನ ವಿದ್ವಾನರು ಅವರನ್ನೇ ಈಶ್ವರ ಅಂತ ಹೇಳುತ್ತಾರೆ. ಆ ಸಮಯದಲ್ಲಿ ಒಬ್ಬನೇ ಇದ್ದು ಸ್ವ ಇಚ್ಛೆಯಿಂದ ವಿಹಾರ ಮಾಡುತ್ತಿದ್ದ ಈ ಸದಾಶಿವನು ತಮ್ಮ ವಿಗ್ರಹದಿಂದ ಸ್ವಯಂ ಒಂದು ಸ್ವರೂಪಭೂತ ಶಕ್ತಿಯನ್ನು ಸೃಷ್ಟಿ ಮಾಡಿದ. ಏನು ಅವರದೇ ಶರೀರದಿಂದ ಯಾವತ್ತೂ ಬೇರೆಯಾಗುವಂಥದ್ದಾಗಿರಲಿಲ್ಲ. ಆ ಪರಾಶಕ್ತಿಯನ್ನು ಪ್ರಧಾನ, ಪ್ರಕೃತಿ, ಗುಣವತಿ ಮಾಯೆ, ಬುದ್ಧಿ ತತ್ವದ ಜನನಿ ಹಾಗೂ ವಿಕಾರರಹಿತಳೆಂದು ಹೇಳಲಾಗಿದೆ. ಆ ಶಕ್ತಿಯನ್ನು ಅಂಬಿಕಾ ಎಂದು ಹೇಳಲಾಗಿದೆ. ಅವಳನ್ನು ಪ್ರಕೃತಿ. ಈ ಪ್ರಕೃತಿ ಶಬ್ದವನ್ನು ನೆನಪಿಟ್ಟುಕೊಳ್ಳಿ, ಇದು ದುರ್ಗೆಯ ಬಗ್ಗೆ ಇದೆ ಇಲ್ಲಿ. ಗೀತೆಯ ಅಧ್ಯಾಯ 14 ಶ್ಲೋಕ 3-4-5 ಈ ದಾಸ ತೋರಿಸ್ತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಉತ್ಪತ್ತಿ, ಇದು ಅಲ್ಲಿನ ಸಂಕೇತ ಭಾಷೆ. ಅಲ್ಲಿ ದುರ್ಗೆಯ ವಿಷಯದಲ್ಲಿ ಹೇಳಲಾಗಿದೆ ಪ್ರಕೃತಿ ಅಂತ. ಈ ಪ್ರಕೃತಿ ನನ್ನ ಪತ್ನಿಯಾಗಿದ್ದಾಳೆ. ನಾನಿವಳ ಗರ್ಭದಲ್ಲಿ ಬೀಜವನ್ನು ಸ್ಥಾಪಿಸುತ್ತೇನೆ, ಅದರಿಂದ ಎಲ್ಲರ ಉತ್ಪತ್ತಿಯಾಗುತ್ತೆ. ಕಾಲ ಹೇಳುತ್ತಿದ್ದಾನೆ ಗೀತೆಯಲ್ಲಿ. ಸರ್ವೇಶ್ವರಿ ಮತ್ತೆ ತ್ರಿದೇವಜನನಿ, ಆಹ, 3 ದೇವರುಗಳ ಮಾತೆ, ಮತ್ತೆ ನಿತ್ಯ ಮತ್ತು ಮೂಲ ಕಾರಣ ಕೂಡ ಅಂತ ಹೇಳ್ತಾರೆ. ಸದಾಶಿವನ ಮುಖಾಂತರ ಪ್ರಕಟಗೊಂಡಿರುವ ಈ ಶಕ್ತಿಗೆ 8 ಭುಜಗಳಿವೆ, ಅಷ್ಟಂಗಿ. अब मैं तुमसे कहूं चिताई त्रिदेवन की उत्पत्ति वाई मां अष्टंगी पिता निरंजन. ಯಾರನ್ನು ಸದಾಶಿವ ಅಂತ ಹೇಳ್ತಾರೋ ಇವನೇ ಆ ಸದಾಶಿವ ಕಾಲ. ಅವನು ಶಿವನ ರೂಪವನ್ನು ಧಾರಣೆ ಮಾಡಿ ಪ್ರಕಟಿತನಾಗುತ್ತಾನೆ ತನ್ನ ಪುತ್ರನ ರೂಪದಲ್ಲಿ. ಅವಳಿಗೆ 8 ಭುಜಗಳಿವೆ, ಶಕ್ತಿಯ 8 ಭುಜಗಳು. ನಾನಾ ಪ್ರಕಾರದ ಆಭೂಷಣ ಅವಳ ಶ್ರೀ ಅಂಗದ ಶೋಭೆಯನ್ನು ಹೆಚ್ಚಿಸುತ್ತವೆ. ಇವಳು ಪ್ರಕೃತಿಯಾಗಿದ್ದಾಳೆ. ಈ ಪ್ರಕೃತಿಯು ಎಲ್ಲ 8 ಅಸ್ತ್ರಗಳನ್ನು ಇಟ್ಟುಕೊಂಡಿರುತ್ತಾಳೆ. ಅವಳಿಗೆ 8 ಭುಜಗಳಿವೆ ಮತ್ತು ಅನೇಕ ಪ್ರಕಾರದ ಅಸ್ತ್ರಶಸ್ತ್ರ ಧಾರಣೆಯನ್ನು ಮಾಡಿರುತ್ತಾಳೆ. ಏಕಾಕಿನಿಯಾಗಿದ್ದರೂ ಆ ಮಾಯೆ ಸಂಯೋಗ ಶಕ್ತಿಯಿಂದ ಅನೇಕಳಾಗುತ್ತಾಳೆ. ಆಕೆ ಮತ್ತೆ ತನ್ನ 3 ರೂಪಗಳನ್ನು ಮಾಡಿಕೊಂಡಿದ್ದ ಹಾಗೆ, ಸಾವಿತ್ರಿ, ಲಕ್ಷ್ಮಿ ಮತ್ತು ಪಾರ್ವತಿ. ಈ ಏನು ಸದಾಶಿವನಾಗಿದ್ದಾನೆ ಅವನನ್ನು ಪರಮಪುರುಷ, ಈಶ್ವರ, ಶಿವ, ಶಂಭು ಮತ್ತು ಮಹೇಶ್ವರ ಅಂತ ಕರೆಯುತ್ತಾರೆ. ಈಗ ಇಲ್ಲಿ ಇದು ಸ್ಪಷ್ಟವಾಗುತ್ತೆ. ಈಗ ನಾವು 101ನೇ ಪುಟಕ್ಕೆ ಬಂದಿದ್ದೇವೆ. ಓದುತ್ತಾ ರುದ್ರ ಸಂಹಿತೆ, ಮತ್ತೆ ಇದು 6ನೇ ಮತ್ತು 7ನೇ ಅಧ್ಯಾಯ ನಡೆಯುತ್ತಿದೆ. ಅವರು ಸಂಪೂರ್ಣ ಶರೀರದ ಮೇಲೆ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ. ಆ ಕಾಲರೂಪಿ ಬ್ರಹ್ಮನು ಸ್ಪಷ್ಟವಾಯಿತು. ಅವನು ಕಾಲರೂಪಿ ಬ್ರಹ್ಮನಾಗಿದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರ ತಂದೆಯಾಗಿದ್ದಾನೆ, ದುರ್ಗೆಯ ಪತಿಯಾಗಿದ್ದಾನೆ. ಕಾಲರೂಪಿ ಬ್ರಹ್ಮನು ಒಂದೇ ಸಮಯದಲ್ಲಿ ಶಕ್ತಿಯ ಜೊತೆ ನಾಥ ಅಲ್ಲ, ಶಕ್ತಿಯ ಜೊತೆ ಶಿವಲೋಕ ಹೆಸರಿನ ಕ್ಷೇತ್ರದ ನಿರ್ಮಾಣ ಮಾಡಿದ್ದ. ಆ ಉತ್ತಮ ಕ್ಷೇತ್ರವನ್ನು ಕಾಶಿ ಎಂದು ಕರೆಯುತ್ತಾರೆ. ಅವರು ಪ್ರಿಯ ಮತ್ತು ಪ್ರಿಯತಮೆಯ ರೂಪದಲ್ಲಿ, ಅವರಿಬ್ಬರೂ ಪತಿ ಪತ್ನಿಯರ ರೂಪದಲ್ಲಿ ಶಕ್ತಿ ಮತ್ತು ಶಿವ, ದುರ್ಗೆ ಮತ್ತು ಈ ಕಾಲರೂಪಿ ಬ್ರಹ್ಮ ಆ ಪರಮಾನಂದ ಸ್ವರೂಪವಾದ ಆ ಮನೋಹರ ಕ್ಷೇತ್ರದಲ್ಲಿ ನಿತ್ಯ ನಿವಾಸಿಗಳಾಗಿದ್ದಾರೆ. ಮುಂದೆ ನೋಡಿ. ದೇವಋಷಿಯೇ ಒಂದು ಸಮಯ ಆ ಆನಂದವನದಲ್ಲಿ ರಮಿಸುತ್ತಾ ಶಿವ ಮತ್ತು ಶಿವನ ಅಂದರೆ ದುರ್ಗೆ ಮತ್ತು ಆ ಕಾಲನ ಮನದಲ್ಲಿ ಈ ಇಚ್ಛೆ ಉಂಟಾಯಿತು. ಏನು ಅಂದರೆ ಇನ್ನೊಬ್ಬ ಪುರುಷನನ್ನು ಸೃಷ್ಟಿ ಮಾಡಬೇಕಾಗಿದೆ, ಅಂದರೆ ಸಂತಾನವನ್ನು ಉತ್ಪನ್ನ ಮಾಡಬೇಕಾಗಿದೆ. ಅವನ ಮೇಲೆ ಈ ಸೃಷ್ಟಿ ಸಂಚಲನೆಯ ಮಹಾಹೊರೆಯನ್ನು ಇಟ್ಟು ನಾವಿಬ್ಬರು ಕೇವಲ ಕಾಶಿಯಲ್ಲಿದ್ದು ಇಚ್ಛಾನುಸಾರ ವಿಹರಿಸೋಣ ಮತ್ತು ಸಮಯವನ್ನು ಕಳೆಯೋಣ. ಈ ರೀತಿ ನಿಶ್ಚಯವನ್ನು ಮಾಡಿ ಶಕ್ತಿ ಸಹಿತ ಸರ್ವವ್ಯಾಪಿ ಪರಮೇಶ್ವರ ಶಿವನು, ಕಾಲನು, ಕಾಲರೂಪಿ ಬ್ರಹ್ಮನು ತನ್ನ ವಾಮಭಾಗದ 10ನೇ ಅಂಗವನ್ನು ಅಮೃತದಿಂದ ತಿಕ್ಕಿದನು. ಅಂದರೆ ಪತಿಪತ್ನಿಯ ವ್ಯವಹಾರವನ್ನು ಮಾಡಿದ. ಮತ್ತೆ ಅಲ್ಲಿಂದ ಒಬ್ಬ ಪುರುಷ ಪ್ರಕಟನಾದ, ಅಂದರೆ ಪುತ್ರ. ಇಲ್ಲಿ ನೋಡಿ 102ನೇ ಪುಟದಲ್ಲಿ. ಈಗ ನಾವು ಇಲ್ಲಿ ಓದುತ್ತೇವೆ. ಸ್ವಲ್ಪವನ್ನೇ ತೆಗೆದುಕೊಳ್ಳೋಣ. ಶಿವನು ಆ ಉತ್ಪನ್ನ ಬಾಲಕನಿಗೆ ಹೇಳಿದ, ವತ್ಸ, ಮಗನೇ, ವ್ಯಾಪಕವಾಗಿರುವ ಕಾರಣ ನಿನಗೆ ವಿಷ್ಣು ಅನ್ನೋ ಹೆಸರು ವಿಖ್ಯಾತವಾಗಿದೆ. ಈಗ ದುರ್ಗೆ ಮತ್ತು ಕಾಲನಿಂದ ವಿಷ್ಣುವಿನ ಜನ್ಮ ಸಿದ್ಧವಾಯಿತು.
ಈಗ ನೋಡಿ, ಈ 6ನೇ ಅಧ್ಯಾಯ ಮುಕ್ತಾಯವಾಯಿತು. ನಾವೀಗ 7ಕ್ಕೆ ಬರೋಣ. ಬ್ರಹ್ಮನು ಹೇಳುತ್ತಾನೆ, ದೇವಋಷಿಯೇ, ತದನಂತರ ಕಲ್ಯಾಣಕಾರಿ ಪರಮೇಶ್ವರ ಸಾಂಬ ಸದಾಶಿವನು, ಅಂದರೆ ಆ ಕಾಲನು, ದುರ್ಗೆಯೊಂದಿಗೆ ಸಂಯೋಗ ಮಾಡಿ ಹೇಗೆ ವಿಷ್ಣುವನ್ನು ಉತ್ಪನ್ನ ಮಾಡಿದನೋ ಹಾಗೆ ಪೂರ್ವವ್ರತ ಪ್ರಯತ್ನವನ್ನು ಮಾಡಿ ನನ್ನನ್ನು ತನ್ನ ಬಲಗಡೆಯ ಅಂಗದಿಂದ ಉತ್ಪನ್ನ ಮಾಡಿದ. ಈಗ ಪುಣ್ಯಾತ್ಮರೇ, ಇವರ ಅಜ್ಜ ಯಾರೆಂದು ನಿಮಗೆ ಏನಾದರೂ ಸಂದೇಹ ಇದೆಯಾ? ಈ ಎಲ್ಲಾ ಉತ್ಪತ್ತಿಯ ಬಗ್ಗೆ ತಿಳಿದವನು ಯಾರು? ಪರಮಾತ್ಮನ ಹೊರತು ಯಾರೂ ಸರ್ವಜ್ಞನಾಗಲು ಸಾಧ್ಯವಿಲ್ಲ. ಎಲ್ಲವನ್ನೂ ತಿಳಿದವನು ಕಬೀರ್ ಈಸ್ ಗಾಡ್. ಈಗ ಇಲ್ಲಿ 2 ವಿಷಯ ಸ್ಪಷ್ಟವಾಯಿತು. ಏನು ಅಂದರೆ, ವಿಷ್ಣು ಮತ್ತು ಬ್ರಹ್ಮನ ಉತ್ಪತ್ತಿ ಆಯಿತು ಈ ಕಾಲ ಮತ್ತು ದುರ್ಗೆಯ ಸಂಯೋಗದಿಂದ. ಇವರು ಈ ಇಬ್ಬರು ಮಕ್ಕಳು. 3ನೇಯವನು ಉಳಿದ ಶಿವ. ಈಗ ಇಲ್ಲಿ ಅನುವಾದಕರ್ತನು ವಿಚಲಿತನಾದ. ಮೂಲ ಸಂಸ್ಕೃತ ಪಾಠದಲ್ಲಿ ಸರಿಯಾಗಿ ಬರೆದಿದೆ. ಈಗ ಇದರಲ್ಲಿ ಕೇವಲ ಹಿಂದಿಯಲ್ಲಿ ಇದೆ. ಅನುವಾದಕರ್ತನು ಇಲ್ಲಿ ಗಡಿಬಿಡಿ ಮಾಡಿದ. ಶಿವನಿಂದಲೇ ಶಿವನ ಉತ್ಪತ್ತಿಯಾಯಿತು ಅಂತ ಬರೆದರೆ ನನ್ನನ್ನು ಹುಚ್ಚ ಅಂತಾರೆ ಅಂತ ಯೋಚಿಸಿ ತಿರುಚಿ ಬರೆದ. ಪರಮಾತ್ಮ ಹೇಳ್ತಾರೆ, चोर चुरावे तूंबड़ी और गड्ढे पानी में वो गड्ढे हुआ ऊपर आवनो सच्चाई छनी ना. ಒಬ್ಬ ಕಳ್ಳ ಈಸು ಕುಂಬಳಕಾಯಿಯನ್ನು ಕದ್ದ. ಒಣಗಿದ ಕುಂಬಳ ಒಂದು ಬಿಂದಿಗೆ ಆಕಾರದ್ದಿರುತ್ತದೆ. ತುಂಬಾ ದೊಡ್ಡದಾದ ಹಣ್ಣು. ಒಣಗಿದ ನಂತರ ಅದರ ಒಳಗಿನ ಬೀಜಗಳನ್ನು ತೆಗೆದು ಹಾಕ್ತಾರೆ. ಅದು ಒಣಗಿದ ನಂತರ ಒಂದು ಚೆಂಡಿನಂತೆ ಆಗಿರುತ್ತೆ, ಇಷ್ಟು ದೊಡ್ಡದಾದ ಚೆಂಡಿನಂತೆ. ಅವನು ಅದನ್ನು ಕದ್ದು ಯೋಚಿಸಿದ, ಇದನ್ನು ನೀರಿನಲ್ಲಿ ಅಡಗಿಸೋಣ ಅಂತ. ನೀರಿಗೆ ಜಿಗಿದು ಕೆಳಗಿಟ್ಟು ಬರುವಷ್ಟರಲ್ಲಿ ಅವನಿಗಿಂತ ಮುಂಚೆ ಮೇಲೆ ಬಂದಿರ್ತಿತ್ತು. तो कहते हैं चोर चुरावे तूंबड़ी गड्ढे पानी में वो गड्ढे वो ऊपर आवनो सच्चाई छनी ना. ಈಗ ನಿಮಗೆ ತೋರಿಸ್ತೇನೆ. ಬ್ರಹ್ಮ, ವಿಷ್ಣು, ಮಹೇಶ್ವರರಿಂದ ಅನ್ಯ ಇವರ ತಂದೆಯಾಗಿದ್ದಾರೆ. ಈಗ ನೋಡಿ, ಅದೇ ರುದ್ರ ಸಂಹಿತೆ. ಇದು ಅದೇ ಶಿವಪುರಾಣವಾಗಿದೆ, ಸಂಕ್ಷಿಪ್ತ ಶಿವಪುರಾಣ. 110ನೇ ಪುಟದಲ್ಲಿ ರುದ್ರ ಸಂಹಿತ ನಡೆಯುತ್ತಿದೆ. ಈಗ ಇಲ್ಲಿ 9ನೇ ಅಧ್ಯಾಯದ ಕೊನೆಯಲ್ಲಿ. ಈ ಪ್ರಕಾರ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಈ 3 ದೇವತೆಗಳಲ್ಲಿ ಗುಣವಿದೆ. ಆದರೆ ಶಿವನನ್ನು ಗುಣಾತೀತ ಎನ್ನಲಾಗಿದೆ. ರಜೋಗುಣ ಬ್ರಹ್ಮ, ಸತೋಗುಣ ವಿಷ್ಣು, ತಮೋಗುಣ ಶಿವ. ಇದು ಸ್ಪಷ್ಟವಾಯಿತು. ಈ 3ರಲ್ಲಿ ಗುಣಗಳಿವೆ. ಆದರೆ ಆ ಶಿವ ಅಂದರೆ ಸದಾಶಿವ, ಕಾಲರೂಪಿ ಬ್ರಹ್ಮ. ಇವನು ಈ 3ರಿಂದ ಬೇರೆಯಾಗಿದ್ದಾನೆ. ಇಲ್ಲಿ ಮತ್ತೆ ರುದ್ರ ಶಬ್ದವನ್ನು ಬರೆದಿದ್ದಾರೆ. ಇಲ್ಲಿ ಮತ್ತೆ ತಪ್ಪನ್ನು ಮಾಡಿದ್ದಾರೆ ಇವರು. ಈ ಕಾನ್ಸೆಪ್ಟ್ ಮತ್ತಷ್ಟು ಮುಂದೆ ಸ್ಪಷ್ಟವಾಗಿದೆ. ಈಗ ಹೇಗೆ ಅಂದರೆ, ನಿಮಗೆ ಮತ್ತೆ ಮತ್ತೆ ಈ ದಾಸ ಜ್ಞಾನವನ್ನು ಮಾಡಿಸುತ್ತಾನೆ. ಆದರೆ ನೀವು ವಿದ್ಯಾರ್ಥಿಗಳು. ಕೆಲವು ಸಲ ನೀವು ಸತ್ಸಂಗದಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ಆ ವಿಷಯ ಮುಂದೆ ಹೋಗಿಬಿಟ್ಟಿರುತ್ತೆ. ಹೇಗೆ ಅಂದರೆ, ಇಲ್ಲಿ ಹೇಳ್ತಾರೆ, 3 देव सो उसको ध्यावे निरंजन गावे पार नहीं पावे. ಋಷಿ ಮುನಿಗಳು ಪರಮಾತ್ಮನ ಪ್ರಾಪ್ತಿಗಾಗಿ ವೇದಗಳನ್ನು ಓದಿದರು, ಓಂ ನಾಮವನ್ನು. ಇದು ಪೂರ್ಣ ಪರಮಾತ್ಮನದ್ದು. ಬ್ರಹ್ಮ ಶ್ರೇಷ್ಠ ದೇವರೆಂದು ಭಾವಿಸಿದರು. ಹಠಯೋಗ ಮಾಡಿದ್ರು, ಓಂ ನಾಮದ ಜಪ ಮಾಡಿದರು. ಆದರೆ ಏನನ್ನೂ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಏನಾಯ್ತು? ಸಮಾಧಿಯಾಗ್ತಿದ್ರು, ಧ್ಯಾನವನ್ನು ಮಾಡುತ್ತಿದ್ದರು, ಸಮಾಧಿಸ್ಥರಾಗ್ತಿದ್ರು. ಈ ಕಾಲ ಹೇಗೆ ಮೋಸ ಮಾಡ್ತಾನಂದ್ರೆ, ಕೆಲವರಿಗೆ ಬ್ರಹ್ಮನ ರೂಪದಲ್ಲಿ ದರ್ಶನ ಕೊಡ್ತಾನೆ ಸಮಾಧಿಸ್ಥರ ಮುಂದೆ. ಮತ್ತೆ ಅವನು ಹೇಳ್ತಾನೆ, ಬ್ರಹ್ಮ ಇಸ್ ಗಾಡ್, ಬ್ರಹ್ಮ ಇಸ್ ಗಾಡ್, ಬ್ರಹ್ಮನೇ ಪರಮಾತ್ಮ. ತನ್ನಲ್ಲಿ ತಾನು ಅವಿತು ಕುಳಿತಿದ್ದಾನೆ. ಸಮಾಧಿಸ್ಥನಾಗಿ ನೋಡಿದೆ ಇವನೇ ಭಗವಂತ. ಇದರಿಂದ ಬ್ರಹ್ಮನಲ್ಲಿ ಭ್ರಮೆಯುಂಟಾಗಿ ಬ್ರಹ್ಮನ ಎದೆ ಅಗಲವಾಗಿ ನಾನು ಭಗವಂತ. ಅತ್ತ ಕಡೆಯಿಂದ ಕಾಲ ಏನು ಮಾಡ್ತಾನೆ, ಯಾವುದೋ ಋಷಿಗೆ ತನ್ನ ಪುತ್ರನಾದ ವಿಷ್ಣುವಿನ ರೂಪದಲ್ಲಿ ದರ್ಶನವನ್ನು ಕೊಡುತ್ತಾನೆ. ಇವನು ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ಟ, ಇವನೇ ಮಾಲೀಕ, ಇವನೇ ಪರಮಾತ್ಮ, ಅಜರಾಮರ, ಇವನೇ ಸರ್ವಶಕ್ತಿವಂತ, ಇವನೇ 3 ರೂಪ ಧರಿಸಿಕೊಳ್ಳುತ್ತಾನೆ. ವಿಷ್ಣು ಈಸ್ ಗಾಡ್. ಈ ಮಾತಿನಿಂದ ವಿಷ್ಣು ಉಬ್ಬಿ ಹೋದರು. ಐ ಆಮ್ ಗಾಡ್. ಕೆಲವರಿಗೆ ತನ್ನ ಪುತ್ರ ಶಿವನ ರೂಪದಲ್ಲಿ ದರ್ಶನ ಕೊಟ್ಟ. ಶಿವನನ್ನು ಮಹೇಶ್ವರ, ಮೃತ್ಯುಂಜಯ, ಕಾಲೇಶ್ವರ, ಸರ್ವೇಶ್ವರ ಅಂತ ಹೇಳಿದ. ಇದೇ ಮಾತಿಗೆ ಒಂದು ಬಾರಿ ಬ್ರಹ್ಮ ವಿಷ್ಣುವಿನ ಬಳಿ ಹೋಗಿ ಹೇಳಿದ, ನಾನು ನಿನ್ನ ತಂದೆಯಾಗಿದ್ದೇನೆ, ನೀನು ನಿಂತು ನನ್ನ ಸತ್ಕಾರವನ್ನು ಮಾಡುವುದಿಲ್ಲ. ವಿಷ್ಣು ಹೇಳ್ತಾರೆ, ನಾನು ನಿನ್ನ ತಂದೆ, ನೀ ನನ್ನ ನಾಭಿಕಮಲದಿಂದ ಉತ್ಪತ್ತಿಯಾದವನು. ಬ್ರಹ್ಮ ಹೇಳ್ತಾನೆ, ನಾನು ಎಲ್ಲಾ ಸೃಷ್ಟಿಯನ್ನು ರಚಿಸಿದವನು, ನೀನು ನನ್ನ ಪುತ್ರ. ಇದೇ ಮಾತಿಗೆ ಇಬ್ಬರಿಗೂ ಜಗಳವಾಯಿತು.
ಆಗ ಕಾಲಬ್ರಹ್ಮ ನೋಡಿದ, ಇವರಂತೂ ಹೊಡೆದಾಡಿ ಸಾಯ್ತಾರೆ. ಅವನು ಇವರಿಬ್ಬರ ಮಧ್ಯದಲ್ಲಿ ಒಂದು ತೇಜೋಮಯ ಸ್ತಂಭವನ್ನು ನಿಲ್ಲಿಸಿದ. ಆಗ ಇವರು ಹೊಡೆದಾಟ ನಿಲ್ಲಿಸಿ ಕಂಬದ ಮೇಲೆ ಕೆಳಗೆ ನೋಡುತ್ತಾ ಅದರ ಕೊನೆ ಎಲ್ಲಿ ಎಂದು ಹುಡುಕಲು ಆರಂಭಿಸಿದರು. ಕೊನೆ ಸಿಗದಿದ್ದಾಗ ಬ್ರಹ್ಮ ಸುಳ್ಳು ಹೇಳಿದ. ಮತ್ತೆ ಏನಾಯ್ತು ಅಂದ್ರೆ, ಆ ಕಾಲ ಬಂದ ಸದಾಶಿವನ ರೂಪದಲ್ಲಿ, ತನ್ನ ಪುತ್ರನ ರೂಪದಲ್ಲಿ, ಪ್ರಕಟಿತನಾದ ಶಿವನ ರೂಪದಲ್ಲಿ. ಮತ್ತೆ ಇವರಿಬ್ಬರಿಗೂ ಹೇಳಿದ, ಯು ಆರ್ ನಾಟ್ ಗಾಡ್, ನೀವು ಪರಮಾತ್ಮರಲ್ಲ. ನಿಮಗ್ ಭ್ರಮೆಯಾಗಿದೆ, ನೀವು ಈಶ ಎಂದುಕೊಂಡಿದ್ದೀರಿ. ನಿಮ್ಮನ್ನು ಈ ಭ್ರಮೆಯಿಂದ ಹೊರಗೆ ತರುವುದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ.